तमं मम सन्नाम ओम अथातो तमेव शास्त्रप्रभवं प्रणम्य जगद्गुरूणां गुरुमञ्जसैव विशेषतो मे परमाख्यविद्याय शां करोम्यन्वपि सहमेव ಈಗ ಎಷ್ಟೆಲ್ಲ ಹೇಳಿದ್ರು ಆಮೇಲೆ ಮೋಕ್ಷದ ಸ್ವರೂಪವನ್ನ ಹೇಳೋದಕ್ಕೆ ಹೊರಟು ಬೇರೆಯವರು ಏನ್ ಹೇಳಿದ್ದಾರೆ ತಿಳಿಸಿ ಅತ್ಯಾಗ ಸರಿಯಲ್ಲ ಅಂತ ಹೇಳಿ ಮುಂದೆ ಹೋಗ್ತಾರೆ. ತತ್ರ ಮೋಕ್ಷ ಸ್ವರೂಪಂತೂ ವಾದಿನಃ ಪ್ರತಿಭಾಶ್ರಯಾತ್ ನಾನಾ ವದಂತಿ ಪುಂಸಾಂ ಹಿ ಮತಯೋ ಗುಣಭೇದತಃ. ತತ್ರ ಮೋಕ್ಷದ ವಿಚಾರ ಬಂದಾಗ ಮೋಕ್ಷ ಸ್ವರೂಪವನ್ನು ವಾದಿನಃ ಪ್ರತಿವಾದಿಗಳೆಲ್ಲ ಕೂಡ ಪ್ರತಿಭಾಶ್ರಯ ತಮ್ಮ ಪ್ರತಿಭೆಯನ್ನೇ ಮುಂದೆ ಮಾಡಿಕೊಂಡು ಅಂದ್ರೆ ಪ್ರಜ್ಞಾವಾದಗಳು ಅಂತ ಅರ್ಥ. ಪ್ರಜ್ಞಾವಾದಗಳನ್ನ ನಾನಾ ವದಂತಿ ಅನೇಕ ವಿಧವಾಗಿ ಹೇಳ್ತಾರೆ. ನಾನಾ ವದಂತಿ ಅಂದ್ರೆ ಬಹುಶಾಖಾಹರಂತಾಶ್ಚ ಬುದ್ಧಯೋ ಅವ್ಯವಸಾಯಿ. ಭಿನ್ನಾಭಿಪ್ರಾಯ ಬಂತು ಅಂದ್ರೆ ಅದನ್ನ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ನಾನಾ ವದಂತಿ ಪುಂಸಾಂಹಿ ಮತಯೋ ಗುಣಭೇದತಃ. ಯಾಕೆ ಅವರ ಗುಣಭೇದತಃ ಸ್ವರೂಪದ ಗುಣಗಳು ಬಾಹ್ಯಗಳು ಎಲ್ಲ ಸೇರಿಬಿಟ್ಟು ಗುಣದಲ್ಲಿ ವ್ಯತ್ಯಾಸವಾಗೋದ್ರಿಂದ ಅನೇಕ ರೀತಿಯಾಗಿ ಹೇಳ್ತಾರೆ. ಆ ಮಾತಿನಲ್ಲಿ ಒಮ್ಮತ ಇಲ್ಲ ಅಂಬುದು ಸ್ಪಷ್ಟ ಆಗಿದೆ. ಪೃಥಕ್ ಪೃಥಕ್ ಪ್ರಜಾಯಂತೆ ತಮಸೈವ ಅನ್ಯಥಾಮತಿ. ಪೃಥಕ್ ಪೃಥಕ್ ಪ್ರಜಾಯಂತೆ ಅವ್ರ ಮತಿಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಓಡಾಡ್ತಾ ಇರ್ತವೆ. ತಮಸ ಏವ ಅನ್ಯಥಾ. ತಮಸ ಅಂದ್ರೆ ಅಜ್ಞಾನ. ಅಜ್ಞಾನದಿಂದಾಗಿ ಆ ರೀತಿಯ ಅನ್ಯಥಾಮತಿ ಬರುತ್ತೆ. ಅಜ್ಞಾನ ಇದ್ದವನು ಗೊತ್ತಿಲ್ಲ ಅಂತ ಹೇಳ್ಬೇಕೆ ಹೊರತು ಏನೋ ಹೇಳೋದನ್ನ ಮಿಸ್ಗೈಡ್ ಮಾಡ್ಲಿಕ್ಕೆ ಹೋಗುದು. ರಜಸ ಮಿಶ್ರಬುದ್ಧಿತ್ವಂ ಸತ್ವೇನೈವ ಯಥಾಮತಿ. ತಮಸ್ಸಿನಿಂದಾಗಿ ಅನ್ಯಥಾಮತಿ, ರಜೋಗುಣದಿಂದಾಗಿ ಮಿಶ್ರಬುದ್ಧಿ, ಸತ್ವಗುಣದಿಂದಾಗಿ ಸರಿಯಾದ ಯಥಾಮತಿ ಅಂದ್ರೇನು? ಸರಿಯಾದ ಜ್ಞಾನ. ಮೂರಿದೆ ಈಗ. ಅನ್ಯಥಾಮತಿ, ಯಥಾಮತಿ, ಮಧ್ಯದ್ದು ಮಿಶ್ರಮತಿ ಮೂರಿದೆ. ಅದಕ್ಕೆ ಕಾರಣ ಏನು? ಗುಣಗಳು ಅಂದ್ರೆ ಸ್ವರೂಪದ ಗುಣಗಳು ಮುಖ್ಯವಾಗಿ ಸಾತ್ವಿಕ, ರಾಜಸ, ತಾಮಸ. ಜೊತೆಗೆ ಹೊರಗಿನ ಗುಣಗಳು ಎಲ್ಲ ಇಂಪ್ಯಾಕ್ಟ್ ಆಗುತ್ತೆ. ಗುಣ ಒಳಗೆ ಗೊತ್ತಾಗ್ತಾ ಇಲ್ಲ. ಒಂದು ಕತ್ಲೆ ಇದೆ ಕಾಣಿಸ್ತಾ ಇಲ್ಲ. ಒಂದು ಕತ್ಲೆ ಕಾಣಿಸೋದಿಲ್ಲ ಅಂದ್ರೆ ಹೊರಗಿನ ಜ್ಞಾನ. ಕಣ್ಣೇ ಸರಿ ಇಲ್ಲ ಅಂದ್ರೆ ಹೊರಗಿಂದ. ಎರಡು ಸೇರಿಬಿಟ್ರೆ ಮೊದಲೇ ಕಣ್ಣು ಕಾಣೋದಿಲ್ಲ, ಕತ್ಲೆ ಬೇರೆ, ಇನ್ನೂ ಡೇಂಜರ್. ಆದ ಸ್ಟೈಲ್ ಎರಡು ಗುಣಗಳಿವೆ. ಒಂದು ರಜಸ ಮಿಶ್ರಬುದ್ಧಿತ್ವಂ ಸತ್ವೇನೈವ ಯಥಾದ್ರಿಂದ ಏನ್ ಮಾಡ್ಬೇಕಾಯ್ತು? ಈಗ ಸಾತ್ವಿಕರಾಗಿರ್ಬೇಕು. ಸತ್ವಗುಣವನ್ನ ಬೆಳೆಸ್ಕೋಬೇಕು. ಬರೀ ಸಾತ್ವಿಕರಾಗಿದ್ರೆ ಸಾಲದು, ಅದನ್ನ ಬೆಳೆಸ್ಕೋಬೇಕು, ಉಳಿಸ್ಕೋಬೇಕು. ಹೊರಗೋದು ಎರಡು ಟಚ್ ಆಗತ್ತಲ್ಲ, ಕಣ್ಣಿದೆ ಅಂತೇಳಿ ಕತ್ತ ಹುಡ್ಕೊಂಡು ಹೋಗಿ ಎಡಬಾರದು. ಆದಷ್ಟು ಬೆಳಕಿನಲ್ಲೇ ಓಡಾಡಬೇಕು. ಕತ್ತಲ ಹೋಗೋ ಪುಸ್ತಕ ಬಂದ್ರೆ ಬೆಳಕಿನ ಸಹಾಯ ತಗೋಬೇಕು ಅಷ್ಟೇ ಹೊರತು ಇಲ್ಲವರೆ ತಪ್ಪಾಗುತ್ತೆ. ಕಣ್ಣು ಹೇಗೋಗಿದೆ ಅಂತ ಹೇಳಿದ ಮಾತ್ರ ಹೊರಗಿನ ವಾತಾವರಣ ಸರಿ ಇರ್ಬೇಕಲ್ಲ. ಎರಡನ್ನು ಬ್ಯಾಲೆನ್ಸ್ ಮಾಡ್ಬೇಕು. ಗುಣಾತೀತ ವಿಮುಕ್ತ ನಾಮತಿ ಶುದ್ಧ ಜಿತಿರ್ಯತಃ. ಇಲ್ಲಿ ಕೆಲವು ವಿಶೇಷವನ್ನು ಹೇಳ್ತಾರೆ. ಏನ್ ವಿಶೇಷ ಅಂದ್ರೆ ಅವ್ರ ಪ್ರತಿಭೆ ತಕ್ಕಂತೆ ಮಾತಾಡ್ತಾರೆ ಅಂದ್ರೆ ಪ್ರತಿಭೆ ತಕ್ಕಂತೆ ಮಾತಾಡಬಾರ್ದು ಅಂತ ಅಲ್ಲ, ಅದು ಪ್ರತಿಭೆ ಸರಿಯಾಗಿದ್ರೆ ಮಾತಾಡ್ಬೋದು. ಅರ್ಥ ಆಯ್ತಾ? ಪ್ರತಿಭೆ ತಕ್ಕಂತೆ ಮಾತಾಡೋದು ಅಂದ್ರೆ ಏನು? ಬರೀ ಪ್ರತಿಭೆನೇ ಮುಂದೆ ಮಾಡಬಾರದು. ಪ್ರತಿಭೆನ ಯಾವ್ದಕ್ಕೆ ಉಪಯೋಗಿಸ್ಬೇಕು? ಯಾವ್ದು ಪ್ರಮಾಣ ಅಲ್ಲ ಅದನ್ನಲ್ಲಿ ಗುರುತಿಸ್ಬೇಕು. ನಾ ಹೇಳಿದ್ದೇ ಪ್ರಮಾಣ ಅಂತಾನೋ ತೋಚಿದ್ದೇ ಪ್ರಮಾಣ ಅಂತಾನೋ ತಪ್ಪು ತಿಳುವಳಿಕೆ ಒಳಗಾಗಬಾರ್ದು. ಅದ್ ಹೇಳ್ತಾರೆ. ಗುಣಾತೀತ ವಿಮುಕ್ತಾನಾಂ ಮತಿಹಿ ಶುದ್ಧ ಚಿತಿರ್ಯತಃ. ಮುಕ್ತರ ಒಂದು ಬುದ್ಧಿ ಆಗಿರುತ್ತೆ ಅಂದ್ರೆ ತಪ್ಪು ತಿಳುವಳಿಕೆ ಬರೋ ಚಾನ್ಸೇ ಇಲ್ಲ. ಯಾತಕ್ಕೆ? ಅಲ್ಲಿ ಹೋಗಿರೋರೆಲ್ಲ ಸಾತ್ವಿಕರು, ಹೊರಗಿನ ಸಂಪರ್ಕನೇ ಇಲ್ಲ. ಅದ್ರಿಂದ ಎಂಥ ಬುದ್ಧಿ ಬರುತ್ತೆ ಅವ್ರಿಗೀಗ? ಸರಿಯಾದ ಜ್ಞಾನ ಬರುತ್ತೆ. ಅದಕ್ಕೆ ಶುದ್ಧ ಚಿತಿರ್ಯತಃ, ಶುದ್ಧ ಚೈತನ್ಯ ಇರೋದ್ರಿಂದ ಸಮ್ಯಗೇವಾಥ ನಿತ್ಯಾಚ ತತ್ತನ್ ಮಹಾತ್ಮ್ಯ ಯೋಗತಃ. ಸರಿಯಾಗಿರುತ್ತೆ, ನಿತ್ಯವಾಗಿರುತ್ತೆ. ಮತ್ತೆ ಸೊ ಒಮ್ಮೊಮ್ಮೆ ಕಣ್ಣು ಸರಿ ಇದ್ದಾಗ ಕಾಣೋದು, ಸರಿ ಹೋದಾಗ ಕೆಡೋದು ಹಾಗೆಲ್ಲ ಇಲ್ಲ. ಒನ್ಸ್ ಫಾರ್ ಆಲ್ ಕರೆಕ್ಟ್ ಇರುತ್ತೆ. ತತ್ತನ್ ಮಹಾತ್ಮ್ಯ ಯೋಗತಃ. ಅಲ್ಲಿ ತಾರತಮ್ಯ ಇದೆ, ಕ್ಲಾರಿಟಿಯಲ್ಲಿ ತಾರತಮ್ಯ ಇದೆ. ಅದು ತಪ್ಪು ತಿಳುವಳಿಕೆ ಇಲ್ಲ ಅಂಬೋದು ಕಾಮನ್. ತಪ್ಪು ತಿಳುವಳಿಕೆ ಇಲ್ಲ ಅಂಬೋದು ಪರ್ಫೆಕ್ಟ್. ಅಲ್ಲಿ ಶುಕ್ತಿರಜತ ಭ್ರಮೆ ಅಲ್ಲಿ ಬರೋದಿಲ್ಲ. ಅಲ್ಲಿ ಶುಕ್ತಿರಜತ ಆಮೇಲೆ ರಜ್ಜು ಸರ್ಪ ಇದ್ಯಾವುದಲ್ಲಿ ಬರೋದಿಲ್ಲ. ಬಹುಲ ಚಾತಿ ವಿಷದ. ಈ ಬುದ್ಧಿಯಲ್ಲಿ ಅತಿ ಶ್ರೇಷ್ಠ ಬುದ್ಧಿ ಯಾರ್ದು ಅಂತ ಕೇಳಿದ್ರೆ ಫಸ್ಟ್ ಪರಮಾತ್ಮ. ಬಹುಲ ಚಾತಿ ವಿಷದ ಸ್ಪಷ್ಟ ಚೈವ ಶ್ರೇಯೋಮತಿ. ದೇವರದ್ದು ಅಲ್ಟಿಮೇಟ್.
ಮಹಾಲಕ್ಷ್ಮಿ ಹೇಗಿದೆ ಅಂದ್ರೆ ಬಹುಲ ಅತಿ ವಿಷದ. ವಿಷದ ಅಂದ್ರೇನು? ಅತಿ ಸ್ಪಷ್ಟ, ಅತಿ ಸ್ಪಷ್ಟ, ಅತಿ ವಿಶಾಲವಾದದ್ದು ಜ್ಞಾನ. ಶ್ರಿಯೋಮತಿ, ವಿಶಾಲ ಅಂದ್ರೆ ಹೆಚ್ಚೆಚ್ಚು ವಿಷಯಗಳ ಬಗ್ಗೆ ಅಲ್ಲ, ಎಲ್ಲಾ ವಿಷಯದ ಬಗ್ಗೆ ತಿಳಿಸಕ್ಕಂಥ ಶಕ್ತಿ ಇದೆ. ಬಹುಲ ಅಂದ್ರೆ ಬಹಳನೇ, ಕನ್ನಡದ ಬಹಳನೇ ಸಂಸ್ಕೃತ ಬಹುಲ ಅಂತಾರಷ್ಟೆ, ಬಹಳ ಅಂತ ಅರ್ಥ. ಮತಿ ಮಹಾಶುದ್ಧ ಚಿತಿತ್ವೇನ ತಥೋ ಅಪಿ ಅತಿ ಮಹಾಚಿತಿ. ಮಹಾಶುದ್ಧ ಶುದ್ಧವಾದ ಅವರು ಚೈತನ್ಯನಾದ್ದರಿಂದ ಅವರಿಗೆ ಭಾರಿ ಬುದ್ಧಿ ಇದೆ. ಅಶೇಷೋರು ವಿಶೇಷಾಣ ಅತಿ ಸ್ಪಷ್ಟತೆಯ ದೃಶಿ ನಿತ್ಯಮೇಕ ಪ್ರಕಾರ ಚ ನಾರಾಯಣಮತಿ ಪರಾ. ಇನ್ನು ಲಕ್ಷ್ಮೀ ಬುದ್ಧಿಗಿಂತ ಬಹಳ ಜಾಸ್ತಿ ಇರೋದು ಯಾರಿಗೆ? ಪರಮಾತ್ಮ. ಎಷ್ಟು ಪಟ್ಟು ಜಾಸ್ತಿ ಇದೆ? ಅನಂತ ಪಟ್ಟು ಜಾಸ್ತಿ ಇದೆ. ಎಷ್ಟು ಜಾಸ್ತಿ ಹೇಗಿದೆ ಅಂದ್ರೆ ಅಶೇಷ ಗುರು ವಿಶೇಷಾಣ ಅತಿ ಸ್ಪಷ್ಟತೆಯ ದೃಶಿ. ಅದಕ್ಕಿಂತ ಸ್ಪಷ್ಟ ಇರೋ ಸಾಧ್ಯನೇ, ಅಲ್ಟಿಮೇಟ್ ಅಂತೀವಲ್ಲ ಹಾಗೆ, ಆ ರೀತಿ ಇದೆ. ಮಹಾಲಕ್ಷ್ಮೀರು ಹಾಗೇನೆ, ಸ್ವಲ್ಪ ನಮ್ಗೆ ಗೊತ್ತಾಗಲ್ಲ, ಆ ಸ್ಪಷ್ಟತೆ ಗೊತ್ತಾಗೋದಿಲ್ಲ. ಬಟ್ ತಗೊಂಡಾಗದು ಅನಂತ ಕೂಡ ಉಪಯೋಗಬೇಕು. ಮತ್ತೆ ಸ್ಪಷ್ಟತೆಯಲ್ಲಿ ತಪ್ಪಿಲ್ಲ ಅಂದ್ರೆ 100%. ಸ್ಪಷ್ಟತೆಯಲ್ಲಿ ಭಾರಿ ವಿಶೇಷ ಉಂಟು. ಇವೆಲ್ಲ ಪ್ರಮಾಣ ಪದ್ಧತಿಯಲ್ಲಿ ಹೇಳಿದ್ದಾರೆ. ಸ್ಪಷ್ಟತ್ವೇ ಭೇದ. ಲಕ್ಷ್ಮೀನಾರಾಯಣರ ಜ್ಞಾನದಲ್ಲಿ ಜಗತ್ತಿನ ಬಗ್ಗೆ ಯಾವ ತಪ್ಪು ತಿಳುವಳಿಕೆನೂ ಇಲ್ಲ, ಪರಿಪೂರ್ಣ ಜ್ಞಾನ ಇದೆ. ಇಬ್ಬರದು ಪರಿಪೂರ್ಣ ಜ್ಞಾನ. ಅದು ಸ್ವಾತಂತ್ರ್ಯ ಅಂತ ಬಂದಿದ್ರಿಂದ ಸ್ಪಷ್ಟತೆಯಲ್ಲಿ ಪರಮಾತ್ಮನ ಜ್ಞಾನ ಏನಾಗಿರುತ್ತೆ? ಇವರಿಗಿಂತ ಸ್ಪಷ್ಟ ಇರುತ್ತೆ. ಎಲ್ಲಿ? ಪರಮಾತ್ಮನ ಜ್ಞಾನದ ಬಗ್ಗೆ. ಅದು ಪರಮಾತ್ಮ ವಿಷಯ ಬಂದಾಗ ಲಕ್ಷ್ಮೀದೇವಿ ಜ್ಞಾನ ನೋ ಭಾರಿ, ಅದು ಎಲ್ಲರಿಗಿಂತ ಜಾಸ್ತಿ ಗೊತ್ತು, ಭಾರಿ ಜಾಸ್ತಿ ಗೊತ್ತು. ಒಟ್ಟಿರೋದ್ರ ಬಗ್ಗೆ ತಗೊಂಡಾಗ ಬಹಳ ಕಡಿಮೆ ಆಯ್ತು. ಒಟ್ಟಿಷ್ಟಿದೆ ಅದಕ್ಕಿಂತ ಕಡಿಮೆ ಆಯ್ತು. ಜಗತ್ತಿನ ವಿಷಯ ಬಂದ್ರೆ ಪರ್ಫೆಕ್ಟ್. ಅಲ್ಲಿ ಸ್ಪಷ್ಟತೆ ಎಂಬ ವಿಶೇಷವನ್ನು ಹಾಕ್ತಾರೆ. ಸ್ವಾತಂತ್ರ್ಯ ಅಸ್ವಾತಂತ್ರ್ಯದಿಂದಾಗಿ ವೇರಿಯೇಷನ್ ಬರುತ್ತೆ. ಪರಮಾತ್ಮನ ಬಗ್ಗೆ ಪೂರ್ಣ ಜ್ಞಾನ ಯಾರಿಗೂ ಇಲ್ಲ, ಪರಮಾತ್ಮನಿಗೆ ಒಂದೇ ಇರೋದು. ಮಹಾಲಕ್ಷ್ಮಿ ಉಳಿದ ಎಲ್ಲರಿಗಿಂತ ಹೆಚ್ಚು ಜ್ಞಾನ ಇದೆ. ವೇದಗಳಿಗಿಂತ ಜ್ಞಾನ ಹೆಚ್ಚು, ಬ್ರಹ್ಮವಾಯು ಜಾಸ್ತಿ ಇದೆ. ಅದೆಲ್ಲ ಭಾರಿ ಸ್ಪಷ್ಟ. ಆದ್ರೆ ದೇವ್ರ ವಿಷಯ ಬಂದಾಗ ಮಾತ್ರ ಇವರಿಗೆ ಹೆಚ್ಚೇ ಇದ್ರು ಕೂಡ ದೇವರು ತನ್ನನ್ನು ಎಷ್ಟು ತಿಳ್ಕೊತಾರಲ್ಲ ಅಷ್ಟು ಪೂರ್ಣ ತಿಳ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಮಹಾಶುದ್ಧ ಚಿತಿತ್ವೇನ ತಥೋಪತಿ ಮಹಾಚಿತಿ. ಇದೆಲ್ಲ ಪ್ರಮಾಣ ಪತ್ರದಲ್ಲಿ ಬಂದ್ಬಿಟ್ಟಿದೆ. ಅಲ್ಲಿ ಇದ್ರಲ್ಲಿ ಯಾವ ಗುಂಪಲ್ಲಿ ಸೇರಿಸಿದ್ದಾರೆ ನೆನಪಿದೆಯಾ? ಅಲ್ಲ, ಯಾವ ಗುಂಪಿದು ಫಸ್ಟ್? ಅಲ್ಲ, ಯಾವ ಯಾವ್ದ್ರ ಸೇರುತ್ತೆ? ಕೇವಲ ಪ್ರಮಾಣ, ಅನುಪ್ರಮಾಣ ಅಂತ ಮಾಡಿದ್ದಾರೆ. ಕೇವಲ ಪ್ರಮಾಣ ಅಂದ್ರೇನು? ಜ್ಞಾನ. ಅದೇ ಕೇವಲ ಪ್ರಮಾಣದಲ್ಲಿ ಎಲ್ಲ ಹೇಳ್ತಾರೆ. ಕೇವಲ ಪ್ರಮಾಣದಲ್ಲಿ ಸೇರಿಸ್ಬೇಕು. ಅದು 4 ವಿಧ. ಏನಂತ? ಈಶಾ, ಲಕ್ಷ್ಮಿ, ಯೋಗಿ, ಅಯೋಗಿ ಭೇದೇನ. ಈಶಾ ದೇವರು, ಲಕ್ಷ್ಮಿ ಮಹಾಲಕ್ಷ್ಮಿ, ಯೋಗಿ ಯೋಗಿಗಳು, ಅಯೋಗಿ 4 ಗುಂಪು ಮಾಡಿದ್ರು. ಅದರಲ್ಲಿ ಈಶ್ವರ ಜ್ಞಾನ ಆಯ್ತು, ಈಗ ಲಕ್ಷ್ಮಿ ಜ್ಞಾನ, ಇವೆಲ್ಲ ಅಲ್ಲಿ ಸೇರಿಸಿ ಹೇಳ್ಬಿಟ್ಟಿದ್ದ, ಸಮ್ಮರಿಯಲ್ಲಿ ಹೇಳಿದ್ದ. ಆಮೇಲೆ ಎರಡನೇ ಲಕ್ಷ್ಮಿ ಜ್ಞಾನ ಆಯ್ತು. ಆಮೇಲೆ ಯೋಗಿ ಜ್ಞಾನದಲ್ಲಿ ಮತ್ತೆ ಎಷ್ಟಿದ್ದಾರೆ ಯೋಗಿನಃ? ಎಷ್ಟಿದ್ದಾರೆ ಯೋಗಿಗಳು? ಎಷ್ಟು ಇದ್ದಾರೆ ನೆನ್ಪಿಟ್ರು ತಕ್ಷಣನೇ. ಯಾರ್ಯಾರು? 3 ಜನ ಕರೆಕ್ಟ್. ಯಾರ್ಯಾರು? ರುಜಿಯೋಗಿಗಳು, ಆಮೇಲೆ ತಾತ್ವಿಕ ಯೋಗಿಗಳು, ಅತಾತ್ವಿಕ 3 ಜನ ಇದ್ದಾರೆ. ಯೋಗಿಗಳು 3 ಜನ ಇದ್ದಾರೆ. ರುಜಿಯೋಗಿ ಜ್ಞಾನ ಎಂಥದ್ದು? ಈಶ್ವರಾಧನ್ಯ ಹತ್ರ ಎಲ್ಲರಿಗೂ ಕಾಮನ್. ಲಕ್ಷ್ಮೀನ ಶುರು ಮಾಡಿದ್ಮೇಲೆ ಈಶ್ವರಾಧನ್ಯ ಅಂತ ಸೇರಿಸ್ಬಿಡ್ಬೇಕು. ಲಕ್ಷ್ಮೀ ಜ್ಞಾನ ಎಷ್ಟು ಅಂತ ಕೇಳಿದ್ರೆ ಹೇಳ್ಬಿಡ್ತಾರೆ ಈಗಾಗಲೇ. ಅಲ್ಲಿ ರುಜಿಯೋಗಿ ಜ್ಞಾನಕ್ಕೂ ಲಕ್ಷ್ಮೀ ಜ್ಞಾನಕ್ಕೂ ಜಗತ್ತಿನ ಬಗ್ಗೆ ಏನು ವ್ಯತ್ಯಾಸ ಇದೆ? ಜಗತ್ತಿನ ಬಗ್ಗೆ ದೇವರ ಬಗ್ಗೆ ಹೇಳಿ ಅನ್ಯತ್ರ ಅಂತ ಹೇಳ್ಬಿಟ್ರು. ಎಷ್ಟಿದೆ? ಇಬ್ಬರಿಗೂ ಪೂರ್ತಿ ಇದೆ. ಒಂದು ವ್ಯತ್ಯಾಸ ಏನಿದೆ ಅಂದ್ರೆ ಅನಾಲೋಚನೆ ಮಹಾಲಕ್ಷ್ಮಿ ಜ್ಞಾನ, ಇವ್ರದ್ದು ಆಲೋಚನೆ. ವ್ಯತ್ಯಾಸ ಸೇರಿಸಿದ್ದಾರೆ. ಅನಾಲೋಚನೆ ಸತಿ ಈಶ್ವರಾದನ್ಯತ್ರ ಅಶೇಷ ವಿಷಯ ಜ್ಞಾನಂ ಲಕ್ಷ್ಮೀ ಜ್ಞಾನ. ಇವ್ರಿಗೆ ಏನ್ ಸೇರಿಸ್ಬೇಕು? ಈಶ್ವರ ಕಾಮನ್ ಇಟ್ಕೊಂಡ್ಬಿಟ್ಟು ಆಲೋಚನೆ ಸತಿ, ಸ್ವಲ್ಪ ಆಲೋಚನೆ. ಅವ್ರಿಗೆ ಕಂಪೇರ್ ಮಾಡಿದಾಗ ನಮ್ಮ ದೃಷ್ಟಿ ಏನು ಗೊತ್ತಾಗದೇ ಇಲ್ಲ ಅದಲ್ಲ. ಅವ್ರಿಗೆ ಕಂಪೇರ್ ಮಾಡಿಬಿಟ್ರೆ ಥಟ್ ಅಂತ ಹೇಳ್ತಾರ, ಆ ತರ ತಕ್ಷಣ ಬರೋದು. ಅದರಲ್ಲಿ ಸ್ವಲ್ಪ ವ್ಯತ್ಯಾಸ. ಈ ಫೈನಲ್ ಯಾರು ಬಂದ್ರು ಅಂತ ಹುಡುಕ್ತಾರಲ್ಲ, ಇಬ್ರು ಸರಿ ಬಂದಾಗ ಕಾಣಿಸುತ್ತೆ. ಟೆಸ್ಟ್ ಮಾಡಿ ಎಷ್ಟಾಗಿರುತ್ತೆ? ಫ್ರಾಕ್ಷನ್ಸ್ ಆಫ್ ಸೆಕೆಂಡ್ ವ್ಯತ್ಯಾಸ ಇದೆ ಆ ತರ. ಆದ್ರೆ ಲಕ್ಷ್ಮೀ ಜ್ಞಾನ ಎಂಬ ಭಾರಿ ಜಾಸ್ತಿ ಎಂಬ ಉಪಯೋಗ ಸ್ಪಷ್ಟತೆಯಲ್ಲಿ. ದೇವ್ರ ಬಗ್ಗೆನೂ ಭಾರಿ ಜಾಸ್ತಿ. ಆದ್ರೆ ಇಬ್ಬರದು ಕಾಮನ್ ಏನು ಅಂದ್ರೆ ತಪ್ಪು ತಿಳುವಳಿಕೆ ಇಲ್ವೇ ಇಲ್ಲ. ತಪ್ಪು ಮಾಡೋದೇ ಇಲ್ಲ, ತಪ್ಪು ತಿಳುವಳಿಕೆನೂ ಇಲ್ಲ. ಇದು ದೊಡ್ಡ ಕಾಮನ್ ಫ್ಯಾಕ್ಟ್. ರುಜುಗಳು ಅದೇ ರುಜುವಾಗಿ ಜ್ಞಾನತೆ ಹೇಳಿದ್ರು. ಅದೆಲ್ಲ ಓದಿ ಬಿಟ್ಟು ಅದೆಲ್ಲ ಸ್ಪಷ್ಟ ಆಗುತ್ತೆ.
ಅದನ್ನು ಓದಿದ್ರೆ ಇದು ಸ್ಪಷ್ಟ ಆಗತ್ತೆ, ಇದರಿಂದ ಮತ್ತೆ ಅದು ಸ್ಪಷ್ಟ ಆಗತ್ತೆ, ಮತ್ತೆ ಇದು ಸ್ಪಷ್ಟ ಆಗತ್ತೆ, ಮತ್ತೆ ಈ ಸ್ಪಷ್ಟತೆ ಎಂಬುದು ಏರ್ತಾ ಹೋಗುತ್ತೆ. ಹಾಗೆ ಬಹುಲಾಚಾತಿ ವಿಶದ ಸ್ಪಷ್ಟಾಚೈವ ಶ್ರೇಯೋಮತಿ ಮಹಾಶುದ್ಧಿ ಚಿಚಿತ್ವೇನ ತಥೋ ಪ್ರತಿ ಮಹಾಚಿತಿ ಅಶೇಷ ವಿಶೇಷಾಣಂ ಅತಿ ಸ್ಪಷ್ಟತೆಯ ದೃಶಿ ನಿತ್ಯಮೇಕ ಪ್ರಕಾರ ಚ ನಾರಾಯಣಪತಿ ಪರ. ನಿತ್ಯಂ ಏಕ ಪ್ರಕಾರ, ನೋ ಚೇಂಜ್. ದೇವರಲ್ಲಿ ಶಾಶ್ವತ ಸ್ಥಾನ, ಅದ್ರ ವ್ಯತ್ಯಾಸ ಎಷ್ಟೆಷ್ಟೂ ಇಲ್ಲ. ಆಮೇಲೆ ನಿತ್ಯಂ ಏಕ ಪ್ರಕಾರ ನಾರಾಯಣಮತಿ ಪರ ಅತಿ ಸ್ಪಷ್ಟ ಬಿಡಿಸ್ಕೊತೋ ಅಲ್ಲೇ ಎಷ್ಟೊಂದು ವಿಷಯ ಸಿಕ್ಬಿಡುತ್ತೆ. ಅಶೇಷ ಉರು ವಿಶೇಷಾಣಂ ಅತಿ ಸ್ಪಷ್ಟತೆಯ ದೃಶಿ ನಿತ್ಯಂ ಏಕ ಪ್ರಕಾರ ಚ ನಾರಾಯಣಮತಿ ಪರ. ಇನ್ನು ಮುಗಿಸಿಲ್ಲ. ಸೂರ್ಯಪ್ರಭಾವದ ಕೆಲಂ ಭಾಸಯಂತಿ ನಿರಂತರ. ನಮಗೆ ಸೂರ್ಯನ ಎಕ್ಸಾಂಪಲ್ ಕೊಟ್ಟರು. ದೀಪದಲ್ಲಿ ಎಷ್ಟೇ ನೋಡಿದ್ರು ಕೂಡ ಸೂರ್ಯನ ಬೆಳಕಿನ ಕ್ಲಾರಿಟಿ ಬರೋದಿಲ್ಲ. ಎಷ್ಟೇ ಪವರ್ಫುಲ್ ಆಗಿದ್ರು ಕೂಡ ಕಣ್ಣು ಕುಕ್ಕತ್ತೆ ಹೊರತು ಅದಕ್ಕೆ ಎಫೆಕ್ಟ್ ಸಿಗೋದಿಲ್ಲ. ಸೂರ್ಯನ ಬಗ್ಗೆ ಅಲ್ಲೇ ಇದ್ದಾರೆ ಸೂರ್ಯ, ಇದೆಲ್ಲ ಕ್ಲಿಯರ್ ಆಗಿ ಕಾಣುತ್ತೆ ಕಣ್ಣಿಗೆ ತಕ್ಕಂತೆ. ಅದಕ್ಕೆ ಸೂರ್ಯಪ್ರಭಾವದ ಕೆಲಂ ಭಾಸಯಂತಿ ನಿರಂತರ. ನಿರ್ಲೇಪ ವೀತದೋಷಾಚ ನಿತ್ಯಮೇವ ಅವಿಕಾರಿಣಿ. ನಿರ್ಲೇಪ, ಯಾವದ ಅಜ್ಞಾನದ ಲೇಪ ಇಲ್ಲ, ವೀತದೋಷ ಯಾವ ದೋಷಗಳು ಇಲ್ಲ, ನಿತ್ಯಮೇವ ವಿಕಾರಿ, ಸದಾ ವಿಕಾರಕ್ಕೊಳಗಾಗಿರತಕ್ಕಂಥ ಜ್ಞಾನ ಇದೆ. ವಿಶೇಷ ತದ್ಗತಾಂತ್ಯಕ್ವ ಪ್ರಾಯ ತಲ್ಲಕ್ಷಣಾಶ್ರಯ. ಪರಮಾತ್ಮರ ವಿಶೇಷಗಳನ್ನು ಬಿಟ್ಟು ಬಿಟ್ರೆ ಮಹಾಲಕ್ಷ್ಮಿ ಜ್ಞಾನ ಪ್ರಾಯ ಹಾಗೆ ಇದೆ. ಪ್ರಾಯ ಮೋಸ್ಟ್ಲಿ ಅಂತ ಸ್ಪಷ್ಟತೆ ವ್ಯತ್ಯಾಸ ಉಂಟು. ತಥೈವ ಸ್ಪಷ್ಟತಾಭಾವ ತತ್ತಂತ್ರತ್ವಾತ್ತು ಎರಡು ವಿಷಯ ಹೇಳಿದರು. ಸ್ಪಷ್ಟತಾಭಾವ, ದೇವರ ಜ್ಞಾನದ ಸ್ಪಷ್ಟತೆ ಇಲ್ಲ. ಆಮೇಲೆ ಸ್ವಾತಂತ್ರ್ಯ ಇಲ್ಲ, ಅದಂತೂ ಅಬ್ಸಲ್ಯೂಟ್ ಸ್ವಾತಂತ್ರ್ಯ ಇಲ್ಲ ಎಂಬುದು ಸ್ಪಷ್ಟ. ಇದೆಲ್ಲ ಯೋಚನೆ ಮಾಡ್ತಾ ಹೋಗ್ಬೇಕು. ಇದ್ರಲ್ಲಿ ಯಾತು ಪ್ರಸಂಗ ಬಂತಿದೋ, ವಾದಿಗಳೆಲ್ಲ ತಮ್ಮ ಬುದ್ಧಿ ತಕ್ಕಂತೆ ಹೇಳ್ತಾರೆ ಅಂತ ಹೇಳಿದ ಮೇಲೆ ಬುದ್ಧಿ ತಕ್ಕಂತೆ ಹೇಳಬಾರದೆ ಅಂದ್ರೆ ಹೇಳ್ಬಹುದು. ಈ ತರ ಬುದ್ಧಿ ಎಲ್ಲ ಇದೆ, ಯಾವ ಬುದ್ಧಿ ತೋರ್ತಾರೆ ಯೋಚನೆ ಮಾಡಿ. ಮತ್ತೊಂದು ಕಮಿಟಿ ಮಾಡ್ತಾರೆ, ಎಕ್ಸ್ಪರ್ಟ್ ಒಪಿನಿಯನ್ ಅಂತೆ. ಯಾರ್ಯಾರು ಮಾಡೋದಿಲ್ಲ, ಯಾರ ಆ ಫೀಲ್ಡ್ ಅಲ್ಲಿ ವರ್ಕ್ ಮಾಡಿರ್ಬೇಕು, ಮತ್ತೆ ಎಕ್ಸ್ಪೀರಿಯನ್ಸ್ ಇರ್ಬೇಕು. ಅಂಥವ್ರು ಸಾಮಾನ್ಯವಾಗಿ ಅಪಾಯಿಂಟ್ ಮಾಡ್ತಾರೆ. ಅದಕ್ಕೆ ಅದು ಎಕ್ಸ್ಪರ್ಟ್ ಆಗೋದು ಅವಾಗ. ಸುಮ್ಮನೆ ಒಪಿನಿಯನ್ ಹೇಳ್ತಾ ಹೋಗ್ಬಿಟ್ಟು ಎಲ್ಲರೂ ಸಾವಿರಾರು ಒಪಿನಿಯನ್ ಆಗಿಬಿಡುತ್ತೆ. ಎಕ್ಸ್ಪರ್ಟ್ ಅಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ. ಇವಾಗ ಎಷ್ಟು ವರ್ಷ ಅದರಲ್ಲಿ ಏನಾಗಿಬಿಡುತ್ತೆ, ವ್ಯತ್ಯಾಸ ಬಂದ್ಬಿಡುತ್ತೆ. ಅವಾಗ ಏನ್ ಮಾಡ್ತಾರೆ, ಅದಕ್ಕೆ ಮಿನಿಮಮ್ 3-5 ಹಾಗೆ ಮಾಡಿರ್ತಾರೆ, ಮೆಜಾರಿಟಿ ತಗೊಂಡ್ಬಿಡ್ತಾರೆ. 1-1 ತಗೊಂಡ್ಬಿಟ್ಟು 50-50 ಮತ್ತೆ ಬಜೆಟ್ ಆಗಿಬಿಡುತ್ತೆ. ಅದು ಕನಿಷ್ಠ ಮೂರು ಜನ, ಒಬ್ಬರಿದ್ರೆ ಒಬ್ಬನೇ ಆಗಿಬಿಡ್ತಾರೆ. ಅದು ಓಕೆ, ತೀರಾ ಎಕ್ಸ್ಟ್ರಾರ್ಡಿನರಿ ಇದ್ದ ಒಬ್ಬರು ಇಟ್ಕೋಬಹುದು. ಇಲ್ಲ ಹೋದ್ರೆ 3, ಇಲ್ಲ ಹೋದ್ರೆ 5, 7, ಇನ್ನೂ ಜಾಸ್ತಿ ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ಅದೇ ದೊಡ್ಡದಾಗ್ಬಿಡೋದು. ಅವ್ರ ಇನ್ನೊಂದು ಕಮಿಟಿ ಮಾಡ್ಬೇಕಾಗತ್ತೆ. ಆಮೇಲೆ ಅದು ಬೇಕಿಲ್ಲ. ಇದೆಲ್ಲ ಸರಿಯಾಗಿ ಯೋಚನೆ ಮಾಡಿದ್ರೆ ಎಷ್ಟು ಮಹತ್ವನ ಪರಮಾತ್ಮನ ಹಿರಿಮೆ, ಎಷ್ಟು ಲಕ್ಷ್ಮಿ, ಇವೆಲ್ಲ ಭಕ್ತಿ ಜಾಸ್ತಿ ಆಗತ್ತ. ದೇವ್ರ ಜ್ಞಾನ ಇಷ್ಟು ಸ್ಪಷ್ಟ, ಲಕ್ಷ್ಮಿ ಜ್ಞಾನ ಹೀಗಿದೆ, ರುಜುಗಳದ್ದು ಹಾಗಿದೆ ಅಂತ ಹೇಳಿದಾಗ ಎಲ್ಲ MSc BSc ಜ್ಞಾನ ಏನಾಯ್ತು ಈಗ ವ್ಯತ್ಯಾಸ ಬಂದು ಕ್ಲಿಯರ್ ಆಗಿ ಗೊತ್ತಾಯ್ತು. 2 ದಿನದಲ್ಲೇ ಜಾಸ್ತಿ ಹೋಗುತ್ತೆ. 2 ವರ್ಷ ಹೆಚ್ಚು ಓದಿದ್ದಕ್ಕೆ ಎಲ್ಲೋ ಮೇಲೆ ಹೋಗುತ್ತೆ. ಅದೆಲ್ಲ ಯೋಚನೆ ಮಾಡಿದ್ರೆ ಜ್ಞಾನದಲ್ಲಿ ತಾರತಮ್ಯ ಇದೆ. ಇದೆಲ್ಲ ತೆಗೆದುಬಿಟ್ರೆ ಏನ್ ಮಾಡ್ಬೇಕು ಹೇಳಿ? ಅವರು ಮುಕ್ತಿಯಲ್ಲಿ ಏನಂತ ಹೇಳ್ಬಿಟ್ಟು ಎಲ್ಲರೂ ಸಮ ಅಂತ ಹೇಳ್ಬಿಟ್ಟು ಯಾಕಾಗ್ತಾರ ಅವರು? ಸಾಧ್ಯನೇ. ಸಮುದ್ರ ಸೇರಿದ ನದಿಗಳು ಸಮ ಆಗಿಲ್ಲ. ಗಂಗಾಗೇ ಇದೆ, ಯಮುನಾಗೇ ಹೊರತು ಏನಾಗಿಲ್ಲ, ಅದು ಸಮನಾಗಿಲ್ಲ. ಅದು ಆ ದೃಷ್ಟಾಂತ ಕೊಟ್ಟಕ್ಕೆ ಹೋದ್ರು ಅದೇ ಅರ್ಥ ಆಯ್ತು. ಅದು ಆಪೋಸಿಟ್ ದೃಷ್ಟಾಂತ, ಅವ್ರ ಪ್ರಕಾರ ಇಲ್ಲ. ಮತ್ತೆ ನತಾದೃಶಿ ಬ್ರಹ್ಮಣಸ್ತು ಏವಂ ಶ್ರೇಯೋ ಯಥಾ. ಮಹಾಲಕ್ಷ್ಮಿ ಜ್ಞಾನ ಹೇಗಿದೆಯೋ ಅಷ್ಟು ಸ್ಪಷ್ಟತೆ ದೇವರ ಜ್ಞಾನಕ್ಕಿಲ್ಲ. ಅಂದ್ರೆ ಬ್ರಹ್ಮ ರುಜುಗಳ ಜ್ಞಾನ ಅಂತ, ಪುರುಷ ರುಜುಗಳ ಜ್ಞಾನ, ಅದರಲ್ಲೇ ಸ್ತ್ರೀ ರುಜುಗಳ ಜ್ಞಾನ. ಮತ್ತಲ್ಲೂ ವ್ಯತ್ಯಾಸ, 100 ಗುಣ ವ್ಯತ್ಯಾಸ ಇರೋದ್ರಿಂದ ಎದ್ದು ಕಾಣುತ್ತೆ. ಮುಕ್ತಾನಂತೂ ತದನ್ನೇಷಾಂ ಸಮುದ್ರ ತರಲೋಪಮ. ಮುಕ್ತರಿದು ಅವ್ರದ್ದು ಮತ್ತೆ ಉಳಿದವ್ರದೆಲ್ಲ ಸಮುದ್ರ ತರಲೋಪಮ. ಸಮುದ್ರದ ಅಲೆಗಳು ಬಂದಾಗ, ಅಲೆಗಳು ಬಂದಾಗ ಬರ್ತಾ ಇರುತ್ತೆ. ಅಂದ್ರೆ ಸಮುದ್ರ ಬೇರೆ, ಅಲೆಗಳು ಬೇರೆ. ಎಷ್ಟು ಕಡಿಮೆ ಆಯ್ತಾಗ ಅಷ್ಟಲ್ಲಿ. ಅಗ್ನಿಜ್ವಾಲಾವದೇವ ಸ್ಯಾತ್ ಶ್ರುತಿಗಾನಾಂ ದೃಶೋಭವ. ಈಗ ಸಂಸಾರದಲ್ಲಿರುವ ಜ್ಞಾನ, ಇವರೇ ಸಂಸಾರದಲ್ಲಿದ್ದಾರೆ ಇವರೆಲ್ಲ ಅಂತ ತಿಳ್ಕೊಂಬಿಡ. ಲಕ್ಷ್ಮೀನಾರಾಯಣ ಬಿಟ್ಟು ಬಿಡಿ, ರುಜುಗಳಿದ್ದಾರೆ. ಅವರ ಅಗ್ನಿಜ್ವಾಲಾವದೇವ, ಸೂರ್ಯಪ್ರಭೆ ಅಲ್ಲ. ಯಾವ್ದಕ್ಕೆ ಬಂತೀಗ? ಅಗ್ನಿಜ್ವಾಲೆ ಅಂತ ಬಂತು. ಅಗ್ನಿಜ್ವಾಲೆಯಲ್ಲಿ ವೇರಿಯೇಷನ್ ಬೇಕಾದಷ್ಟು, ಗೊತ್ತಾಯ್ತಾ? ಅದರಿಂದ ಆ ರೀತಿ ಬಂತು. ದೃಶ್ಯ ಆದ್ರೆ ಜ್ಞಾನಕ್ಕೆ, ಭವ ಆದ್ರೆ ಉತ್ಪತ್ತಿ ಹಾಗಾಗತ್ತೆ. ಏವಂ ವಿಧೇಶು ಜ್ಞಾನೇಶು ತಮತಾ ಮುಷ್ಟದೃಷ್ಟ. ಇಷ್ಟೆಲ್ಲ ಜ್ಞಾನದ ವಿಷಯ ಇರೋದ್ರಿಂದ ಇವರು ಮೊದಲೇ ಲಿಮಿಟೆಡ್. ಅದರಲ್ಲಿ ತಮೋ ಗುಣ ಬೇರೆ, ಹೊರಗೆ ಕತ್ಲೆ ಬೇರೆ. ಇದರಲ್ಲಿ ಏನ್ ಹೇಳ್ಬಹುದು ಅವರು? ಅದನ್ನ ನಂಬ್ಕೊಂಡು ಏನ್ ಮಾಡ್ಲಿಕ್ಕಾಗತ್ತೆ?
ಈ ಕುರುಡರ ಒಪಿನಿಯನ್ ತಗೊಂಡ್ರೆ 1000 ಕೋಟಿ ಜನ ಕೊಟ್ಟರು ಕೂಡ ಬೆಲೆ ಇಲ್ಲ. ಯಾತಕ್ಕೆ? ಅದ್ರ ಕೋಟಿ ಜನ ಒಬ್ಬನು ಹೇಳ್ತಾ ಹೋಗ್ತಾನೆ, ಒಬ್ಬಳಕ್ಕಾಗದ್ರೆ ಬಿಟ್ಟು ಬಿಡ್ತಾನೆ. ಕಣ್ಣಲ್ಲಿ ಒಬ್ಬ ಹೇಳಿದ್ರು ಸಾಕು. ಅಗ್ನಿ ಜ್ವಾಲೆಗೂ ಸೂರ್ಯಪ್ರಭೆಗೆ ಎಷ್ಟು ವ್ಯತ್ಯಾಸ ಇದೆ? ಮೊದಲನೇ ವ್ಯತ್ಯಾಸ ಹೇಳಿ ನೋಡಂತೆ. ಅಲ್ಲ, ಸೂರ್ಯನ ಬೆಳಕಿನ 4 ಗುಣ ಇದೆ. ಮೊದ್ಲೇ ಹೇಳಿದೆ ಅದು. ಜಗತ್ತಲ್ಲಿ ಯಾರೂ ಹೇಳಿಲ್ಲ, ಒಬ್ಬ ಹೇಳಿರೋದು. 4 ಗುಣ ಇದೆ ಸೂರ್ಯನ ಬೆಳಕಿಗೆ. ಏನದು? ಪ್ರಕಾಶಿನಿ ಫಸ್ಟ್, ಆಮೇಲೆ ಪಾಚಿನಿ, ಆಮೇಲೆ ತಾಪಿನಿ, ಗೊತ್ತಾಯ್ತಾ? ಆಮೇಲೆ ವಿಶೇಷವಾಗಿ ವಸ್ತುಗಳನ್ನ ಪಕ್ವ ಮಾಡ್ತಕ್ಕಂಥ ವಿಶಿಷ್ಟ ಸಾಮರ್ಥ್ಯ ಇದೆ. ಸಿಂಪಲ್ ಆಗಿ ನೋಡಿಬೇಕಾದ್ರೆ ಇಲ್ಲಿದೆ. ಈಗ ಸೂರ್ಯನ ಬೆಳಕಿಗೆ ಬಟ್ಟೆ ಒಣಗಾಕ್ಬಿಡಿ, ಒಣಗೋಗ್ಬಿಡುತ್ತೆ. ನೀವು ಬೆಂಕಿ ಇಟ್ಟು ಒಣಗೋದಿಲ್ಲ ಬಟ್ಟೆ. ಅದು ಅರ್ಥ ಆಯ್ತಾ ನಿಮಗೆ? ಸುಟ್ಟೋಗುತ್ತೆ ಹೊರತು ಒಣಗೋದಿಲ್ಲ. ತೀರಕ್ಕೆ ಹೋದ್ ಸುಟ್ಟೋಗ್ಬಿಡುತ್ತೆ, ಒಣಗೋದಿಲ್ಲ. ಒಣಸಗುಣ ಅದಕ್ಕಿಲ್ಲ, ಸೂರ್ಯನ ಬೆಳಕಿಗೆ. ಇದು ಯಾರು ನೋಟಿಸ್ ಮಾಡಿಲ್ಲ. ಸೋಲಾರ್ ಎನರ್ಜಿ ಹೇಗಿದೆ ಎಂಬುದನ್ನು ಆಚಾರ ಹೇಳ್ತಾರೆ. ಅದನ್ನೆಲ್ಲ ಸ್ಟಡಿ ಮಾಡ್ಲಿಕ್ಕೆ ಹೋದ್ರೆ ನಮ್ಮಲ್ಲಿ ಶಾಸ್ತ್ರ ಓದೋದಂದ್ರೆ ಎಲ್ಲ ಓದೋರು ಓದಷ್ಟು ಜಾಸ್ತಿ ಗೊತ್ತಾಗತ್ತೆ. ನಿಮ್ ನಾಲೆಡ್ಜ್ ಜಾಸ್ತಿ ಇದ್ರೆ ಜಾಸ್ತಿ ಗೊತ್ತಾಗ. ಈ ಸೈನ್ಸಿನ ವಿಷಯ ಗೊತ್ತಿರೋದಿಲ್ಲ, ಆದ್ರಿಂದ ಅವ್ರು ಗೊತ್ತಾಗೋ ಚಾನ್ಸೇ ಇಲ್ಲ. ಅದು ಈಗ ಸೇರಿಸ್ಬೇಕಾದ್ರೆ, ಈಗ ಹಿಂದೆ ಸೈನ್ಸ್ ಈ ರೀತಿ ಬೆಳೆದಿದ್ದಿಲ್ಲ, ಅದ್ರ ಪ್ರಸಂಗ ಬರಲಿಲ್ಲ. ಬೆಳೆದಿರೋದ್ರಿಂದ ಅದನ್ನ ಓದೋರು ಓದ್ಬೇಕು. ಅವಾಗ ಏನಾಗುತ್ತೆ, ಎಷ್ಟೋ ಹೋಗ್ಬಿಡ್ತೀವಿ. ಸೋಲಾರ್ ಎನರ್ಜಿ ಎಂದೂ ಉಪಯೋಗಿಸ್ಬಿಡ್ತಿದ್ರು, ಈಗ ಶುರು ಮಾಡಿದ್ದಾರೆ ಅಷ್ಟೇನೆ. ಒಂದು ಅದು ಈಗ ರಾತ್ರಿ ನೋಡ್ತೀವಿ, ಬೇಗ ದೂರಲ್ಲಿ ಬರ್ತಾ ಇದೆ, ಬೆಳಕು ಕಳಿಸ ವೆಹಿಕಲ್ ಯಾವ್ದು ಗೊತ್ತಾಗೋದಿಲ್ಲ. 2 ಸ್ಕೂಟರ್ ಬರ್ತಾ ಇದೆ, ಒಂದು ಕಾರ್ ಬರ್ತಾ ಗೊತ್ತಾಗಲ್ಲ. ಒಬ್ಬ ವಿಜ್ಞಾನಿ ಮಾಡಿದ್, ನಾನು ಸೈಂಟಿಸ್ಟ್ ಒಬ್ಬ, ಮಧ್ಯೆ ಹೋಗ್ಲಕ್ಕೆ ಹೋದ, ಸುಟ್ಟು ಹೋಗ್ಬಿಟ್ಟ. ಮಧ್ಯೆ 2 ಸ್ಕೂಟರ್ ಅಂತ ತಿಳ್ಕೊಟ್ಟದಲ್ಲ, ಹೋಗ್ಬಿಟ್ಟ. ಅದ್ರ ಅರ್ಥ ಏನೋ, ಆ ಬೆಳಕಿಗೆ ತೋರಿಸೋ ಶಕ್ತಿ ಇಲ್ಲ. ರಾತ್ರಿ ವೆಹಿಕಲ್ ಯಾವ್ದು ವೆಹಿಕಲ್ ಅಂತ ಗೊತ್ತಾಗಲ್ಲ ನಮಗೆ, ಬರೀ ಬೆಳಕು ಕಾಣಿಸುತ್ತೆ ಅಷ್ಟೇ ಹೊರತು ವೆಹಿಕಲ್. ಸೂರ್ಯ ಹಾಗಲ್ಲ, ಅಲ್ಲಿದ್ದಾನೆ ಎಷ್ಟು ಬೆಳಕು ಕೊಡ್ತಾ ಇದ್ದಾನೆ ನೋಡಿ. ಅಲ್ಲಿ ಬೆಳಕಿದೆ, ಇಲ್ಲಿ ಬೆಳಕಿದೆ. ಇಲ್ಲಿ ಕಡಿಮೆ ಇದೆ, ಬಟ್ ಕ್ಲಾರಿಟಿ. ಸೂರ್ಯಗೆ ಅಗ್ನಿಗೆ ಅದೆಲ್ಲ ಇಲ್ಲ. ದೂರದಲ್ಲಿ ಬೆಟ್ಟಕ್ಕೆ ಬೆಂಕಿ ಎತ್ತಿರುತ್ತಲ್ಲ, ಬೆಂಕಿ ಕಾಣುತ್ತೆ, ಸುತ್ತ ಏನಿರೋದು ಕಾಣಿಸೋದಿಲ್ಲ. ಸುತ್ತಿರೋದು ಏನೇನು ಕಾಣಿಸ್ತದೆ. ನಮಗೆ ಯಾರೋ ಟರ್ಚ್ ಹಾಕಿದ್ರೆ ಅದು ಕಾಣಿಸುತ್ತಾರೆ, ಯಾರದ್ದು ಗೊತ್ತಾಗಲ್ಲ. ಸೂರ್ಯನ ಹಾಗಲ್ಲ, ಭಾರಿ ಬೆಳಕು ಕೊಡ, ಪ್ರಕಾಶಿನಿ. ಅದ್ರ ಒಣಗಿಸೋ ಶಕ್ತಿ ಇದೆ, ತೋರಿಸೋ ಶಕ್ತಿ ಇದೆ, ಒಣಗಿಸುತ್ತೆ. ಇದು ಒಣಸೋದಿಲ್ಲ, ಹಾಗೆ ಸುಟ್ಟು ಬಿಡುತ್ತೆ ಅಷ್ಟೇ. ಒಂದ್ ಕಡೆ ಸುಡುತ್ತೆ, ಬಿಡ್ಕೊಂಡು ಹಾಗೆ ಇರುತ್ತೆ. ಸೂರ್ಯನ ಬೆಳಕು ಹಾಗಲ್ಲ. ಮತ್ತೆ ಪಾಚಿನಿ, ಪಾಕ ಮಾಡೋದು ಅಂದ್ರೆ ಏನು? ಸೂರ್ಯನ ಬೆಳಕೆ ಬೆಳಿತಾವಲ್ಲ ಎಲ್ಲ ಕೂಡ, ಕಾಯಿ ಆಗತ್ತೆ, ಕಾಯಿ ಹಣ್ಣಾಗತ್ತೆ, ಇವೆಲ್ಲ ಮಾಡೋ ಶಕ್ತಿ ಇದೆ. ಬೆಂಕಿಗೆ ಅದಾವ ಶಕ್ತಿನೂ ಇಲ್ಲ. ಅರ್ಥ ಆಯ್ತಾ? ಪ್ರಕಾಶ ಕೊಡೋ ಶಕ್ತಿ ಇದೆ, ಸುಡೋ ಶಕ್ತಿ ಇದೆ ಬೆಂಕಿಗೆ. ಸೂರ್ಯ ಸುಡೋ ಶಕ್ತಿ ಇದೆ. ಸೂರ್ಯ ಸುಟ್ರೆ ನೋಡಿ ಎಲ್ಲೆಲ್ಲೋ ಇದೆ. ಈಗ ಎಷ್ಟು ದೂರ ಇದ್ದಾರೆ ಸೂರ್ಯ, ಬೆಂಕಿ ಎಷ್ಟು ಹೊತ್ತೋಗ್ಬಿಡ್ತಾರೆ. ಎಷ್ಟೋ ಜನ ತಡ್ಕೊಳಕ್ಕಾಗದೆ. ಬೆಂಕಿಗೆ ಹಾಗಾಗೋದಿಲ್ಲ. ಅಲ್ಲಿ ಬೆಂಕಿ ಉರಿತಾ ಇದ್ರೆ ಇಲ್ಲಿ ಏನಾಗಲ್ಲ. ಹಾಗೆ ರೇಡಿಯೇಷನ್ ಇಷ್ಟು ಜೋರ ಬರಲ್ಲ. ಅದು ಸೂರ್ಯ ರೇಡಿಯೇಷನ್ ಅಂತ ಬರೋದಿಲ್ಲ, ರೇಡಿಯೇಟ್ ಮಾಡಕ್ ಬರೋದಿಲ್ಲ. ಅಗ್ನಿಗೆ ಲಿಮಿಟೆಡ್ ಸೆನ್ಸ್ ಮಾಡುತ್ತೆ. ಇದು ಹಾಗೆ ಸೂರ್ಯ ಭಾರಿ ಜ್ವರ ಮಾಡುತ್ತೆ. ಇವೆಲ್ಲ ಸ್ಟಡಿ ಮಾಡಿದ್ರೆ ಎಷ್ಟು ವ್ಯತ್ಯಾಸ ಇದೆ. ಸುಮ್ಮನೆ ಆಚಾರ ಇದ್ರ ಒಂದು ನೋಟ್ ಕೊಡ್ತಾರೆ ಅಷ್ಟೇ, ಒಂದು ನೋಟ್ ಅಷ್ಟೇ. ಸ್ವಪ್ನ ಎಷ್ಟು ಒಂದು ಶ್ಲೋಕ ಬರೀತಾರೆ. ಇವತ್ತು ಸೈಕಾಲಜಿ ಏನಿದೆಯಲ್ಲ ಅದೆಲ್ಲ ಅರ್ಥ ಆಗ್ಬೇಕು, ಅಷ್ಟರ ಮಟ್ಟಿಗೆ ಬರೀತಾರೆ. ಭಾರಿ ಬರೆಯೋದೇ ಇಲ್ಲ ಅವರು, ಫಾರ್ಮುಲಾ ಇದ್ದಾಗ. ಆ ರೀತಿ ಸ್ಟಡಿ ಇಲ್ಲಿ ಕುತ್ಕೊಳ್ಳೋದು ಗಲಾಟೆ ಮಾಡಿ ಕುತ್ಕೊಂಡ್ಬಿಡ್ತಾರೆ ಹೊರತು ಉಪಯೋಗಕ್ಕೆ ಬರಲ್ಲ. ಏನಾಯ್ತು ಅಂತ ಗೊತ್ತು ಕೂಡ ಆಗೋದಿಲ್ಲ. ಹಾಗೆ ಕ್ಲಾರಿಟಿ ಪ್ರತಿಯೊಂದು ವಿಷಯ ಏನ್ ಹೇಳಿದ್ರು ಕೂಡ ಅದರ ಕ್ಲಾರಿಟಿ. ಹೊಸ ವಿಷಯ ನಮಗೆಲ್ಲ ಹೊಸದೇ, ಅದು ಸ್ಪಷ್ಟತೆ. ಈ ರೀತಿ ಆಚಾರ ಆಗ ಏನಾಗುತ್ತೆ, ಭಕ್ತಿ ಭಾರಿ. ಎಷ್ಟು ದೊಡ್ಡವ್ರ ಆಚಾರ ಅಂತೇಳಿ ಅದಕ್ಕೆ ಅವ್ರು ಭಾವಿಸುತ್ತೆ ಹೇಳ್ತಾರೆ, ಸಂಸ್ಥವೇ ನಾಸ್ಪಿ ಶಕ್ತಿ, ಸ್ತೋತ್ರ ಮಾಡೋ ಶಕ್ತಿ. ಅವ್ರು ಕಣ್ಣಾರೆ ಕಂಡವ್ರು ಇವತ್ತೇ, ಎಷ್ಟೋ ವರ್ಷ ಜೊತೆಗಿದ್ದವರು. ಸ್ತೋತ್ರ ಮಾಡೋ ಶಕ್ತಿ ನಮಗಿಲ್ಲ. ತಿಳ್ಕೊಳ್ಳಕ್ಕೆ ಬದ್ಧವಿಜಯನೇ ಸರಿಯಾಗಿ ಓದಲ್ಲ, ಗೊತ್ತಾಯ್ತಾ? ಬರೀ ಇದಕ್ಕೋಗ್ತಾರೆ ಹೊರತು ಪಾರಾಯಣ ಮಾಡಿದ್ರೆ ಅಲ್ಲ. ಸ್ಟಡಿ ಮಾಡ್ಬೇಕಲ್ಲ. ನ್ಯೂಸ್ ಪೇಪರ್ ಓದ್ತೀರಿ, ಓದಷ್ಟೇ, ನೋಟ್ಸ್ ಎಲ್ಲ ಮಾಡ್ಕೊಳಕ್ ಹೋಗಲ್ಲ. ಅದೇ ನಾನ್ ಡಿಟೇಲ್ಡ್ ಬುಕ್ಕು, ಸುಮ್ಮನೆ ಜಸ್ಟ್ ತಿಳ್ಕೊಂಬಿಡಿ, ಜಸ್ಟ್ ಅಷ್ಟೇ. ಡೀಟೇಲ್ಡ್ ಆಗ ವರ್ಲ್ಡ್ ಬೈ ವರ್ಡ್ ಓದ್ಬೇಕು. ವರ್ಲ್ಡ್ ಬೈ ವರ್ಡ್, ಪ್ಯಾರಾ ಬೈ ಪ್ಯಾರಾ, ಲೈನ್ ಬೈ ಲೈನ್ ಓದ್ತಾರೆ. ಯಾವ ರೀತಿ ಓದ್ಬೇಕು ಓದ್ತಿದ್ರಿ, ಏನು ಪ್ರಯೋಜನ ಓದಲ್ಲ. ಈಗ ಮೋಕ್ಷಶಾಸ್ತ್ರದ ಓದು ಅಂದ್ರೆ ಅವಾಗ ರ್ಯಾಂಕ್ ಬರೋದಿಲ್ಲ. ಅವಾಗ ಸುಮ್ಮನೆ ಈ ರೀತಿ ಓದಿದ್ರೆ ರ್ಯಾಂಕ್ ಬರೋದಿಲ್ಲ. ಆಳಕ್ಕೆ ಹೋಗ್ತಾರೆ, ಎಷ್ಟು ಆಳಕ್ಕೆ ಹೋದ್ರೆ ಅಷ್ಟು ಆಳಕ್ಕೆ. ಸಮುದ್ರ ದೃಷ್ಟಾಂತ ಕೊಡ್ತಾರೆ. ಸಮುದ್ರ ರತ್ನ ಇದೆ, ಮೇಲ್ ಸಿಗೋದಿಲ್ಲ, ಒಳಗೆ ಹೋದಷ್ಟು ಕೂಡ ಡೀಪ್ ಡೈವ್ ಅಂತೀವಲ್ಲ, ಹೂವೇ ಅಲ್ಲಿ ರತ್ನದ ರಾಶಿ ಸಿಗತ್ತೆ. ಹೊರಗೆ ಸಿಗೋದು ಬರೀ ಉಪ್ಪೆ, ಉಪ್ಪಿನೀರು ಕಾಣಿಸೋದು, ಇನ್ನೇನು ಕಾಣಿಸೋದಿಲ್ಲ. ಹಾಗಿಲ್ಲ ಅಂತ ವಾಪಸ್ ಹೋಗ್ಬಾರ್ದು. ಒಳಗಡೆ ಬೇಕಾದಷ್ಟು ಇದೆ, ಅದು ಹುಡುಕ್ಬೇಕು. ಅಧ್ಯಯನ ಅಂದ್ರೆ ಎಷ್ಟು ಜನ ಓದಿದ್ರು ಸಾಲು. ಪ್ರತಿಯೊಂದು ಪದದಲ್ಲೂ ಇಲ್ಲಿ ಎಷ್ಟು ಅರ್ಥ ಇದೆ ಅಂತ ಗೊತ್ತಾಗುತ್ತೆ. ಆ ರೀತಿ ಸರ್ವಮೂಲ ಓದೋ ಅಭ್ಯಾಸ ಬಂತು ಅಂದ್ರೆ ಅದು ಯುನೀಕ್. ಅದೇ ತೀರ್ಥರ ಆ ರೀತಿ ಬರೀತಾರೆ. ಅವ್ರು ಬೇರೆ ಕ್ವಾಲಿಟಿ, ಅದು ವ್ಯಾಸರಾಜರ ಕ್ವಾಲಿಟಿ ಎಲ್ಲ
ಆ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಕ್ಕೆ ಇವತ್ತು ನಿತ್ಯ ಪಠ್ಯ ಪುಸ್ತಕ ಆಗೋದಲ್ಲ. ಯಾರು ಎಲ್ಲಿ 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 ಏನಂತ ಹೇಳಿದ್ರಲ್ಲಿ ಲಕ್ಷ್ಮೀ ಜ್ಞಾನಕ್ಕೆ ಅವ್ರಿಗೆ ಒಂದು ಸಾಮ್ಯ ಇದೆ. ಏನು ಸಾಮ್ಯ? ಎಲ್ಲಾ ತಿಳ್ಕೊಳ್ಳುವಿಕೆ ಜಗತ್ತಿನ ಬಗ್ಗೆ. ಆದ್ರೆ ಒಂದು ವ್ಯತ್ಯಾಸ ಏನೋ, ಅನಾಲೋಚನ ಆಲೋಚನ. ಥಟ್ಟದ ಒಂದು ಚೂರು ಗ್ಯಾಪ್ ಬರೋದಿಲ್ಲ. ಇಲ್ಲಿ ಚೂರು ಗ್ಯಾಪ್ ಬರಬಹುದು. ಒಂದು ದೃಷ್ಟಾಂತ ಬರುತ್ತೆ, ಬ್ರಹ್ಮದೇವರ ವಿಷಯದಲ್ಲಿ ಬರುತ್ತೆ, ಭಾಗವತದಲ್ಲಿ ಬರುತ್ತೆ. ಅವರು ಸಾಂಗಭವನನ್ನು ಕೇಳ್ಕೊಂಡ್ರು, ನಮಗೀಗ ಮಕ್ಕಳು ಸೃಷ್ಟಿ ಮಾಡಿ ಅಂತ ಹೇಳ್ತೀರಿ, ಸೃಷ್ಟಿಯಾದಾಗೆಲ್ಲ ಜಾಗ ಬೇಕಾಗಿದೆ, ಭೂಮಿ ಎಲ್ಲ ಏನಾಗಿದೆ ಈಗ ಪ್ರಳಯದಲ್ಲಿ ಮುಳುಗೋಗ್ಬಿಟ್ಟಿದೆ, ಇನ್ನು ಹಿರಣ್ಯಾಕ್ಷನ ಹುಟ್ಟಿಲ್ಲ, ಸಹಜವಾಗಿ ಪ್ರಳಯದ ಮುಳುಗೋಗ್ಬಿಟ್ಟಿದೆ, ಇಲ್ಲಿ ವಾಸ ಮಾಡಬೇಕು ಹುಟ್ಟಿದ ಮಕ್ಕಳೆಲ್ಲ ಅಂತ ಕೇಳಿದ್ರೆ ಆಗ ಅವರು ಒಂದ್ಸರಿ ಯೋಚನೆ ಮಾಡ್ತಾ ಕೊಡ್ತಾರೆ. ಫಸ್ಟ್ ಅವ್ರ ಮೂಗಿನಿಂದ ಏನ್ ಬರುತ್ತೆ, ಒಂದು ವರಾಹದ ಮರಿ ಬರುತ್ತೆ. ಒಂದು ಕ್ಷಣ ನೋಡ್ತಾರೆ, ಏನಿದು ಅಂತ, ಏನಿದು ನೋಡಿ ಗ್ಯಾಪ್ ಬಂತವ್ರಿಗೆ. ತಕ್ಷಣ ಗೊತ್ತಾಯ್ತು ನಾರಾಯಣ ಅಂತ. ಒಂದು ಚೂರ್ ಗ್ಯಾಪ್, ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಯೋಚನೆ ಮಾಡ್ತಾರೆ ಅಂದ್ರೆ ಅಲ್ಲಿಗೆ ಬಂದಿದ್ದು ಆ ಮೈನಸ್ ಪಾಯಿಂಟ್. ಯಾರಿಗೆ ಲಕ್ಷ್ಮಿ ಕಂಪೇರ್ ಮಾಡಿದಾಗ ನಮಗೆ ಕಂಪೇರ್ ಮಾಡಬೇಕು, ಹೌದು ಅವ್ರು ಕಂಪೇರ್ ಮಾಡಿಕೊಂಡ್ರೆ ಅಷ್ಟದೇ ಅಷ್ಟು ಚೂರು ಫ್ರಾಕ್ಷನ್ ಆಫ್ ಸೆಕೆಂಡ್ ಲೆಕ್ಕದಲ್ಲಿ ಯೋಚನೆ ಮಾಡೋದು. ಆತ ಇವರಿಗಿದೆ, ಅವರಿಗಿಲ್ಲ. ಯಾರಿಗೆ? ಲಕ್ಷ್ಮೀ ದೇವಿಗೆ ಅದಿಲ್ಲ. ನಾರಾಯಣಗೌರಿಗೂ ನೋ ಡಿಫರೆನ್ಸ್ ಅದರಲ್ಲಿ. ಆದ್ರೆ ಕ್ಲಾರಿಟಿ ಇದೆಯಲ್ಲ, ಸೂಕ್ಷ್ಮಾತಿ ಸೂಕ್ಷ್ಮ ಅವ್ರಿಗೆ ಗೊತ್ತು, ಅತಿ ಸೂಕ್ಷ್ಮದಲ್ಲೂ ಸೂಕ್ಷ್ಮ. ಇವ್ರಿಗೆ ಅದು ಗೊತ್ತಿದೆ, ಅದರಲ್ಲೂ ಸೂಕ್ಷ್ಮ ಆಗುತ್ತೆ. ನಮ್ಗೆ ಹೇಳಕ್ ಆಗಲಾರದಷ್ಟು ಸ್ಪಷ್ಟತೆ ಅದರಲ್ಲಿದೆ. ಇದು ಅಬ್ಸಲ್ಯೂಟ್ ದೇವ್ರ ಬಗ್ಗೆ. ಇವರಿಗೆ ದೇವ್ರನ್ನ ಬಿಟ್ಮೇಲೆ ನೆಕ್ಸ್ಟ್ ಇವರು, ಆಮೇಲೆ ನೆಕ್ಸ್ಟ್ ಇವರು. ಅದಕ್ಕೆ ಪ್ರಾಯಣ ಅಂತ ಯಾತಕ್ಕೆ ಹೇಳಿದ್ರು ಅಂದ್ರೆ, ಹೊರಗಿನ ವಿಷಯ ಬಂದಾಗ ಮೋಸ್ಟ್ಲಿ ಆಗಿರುತ್ತೆ. ಯಾಕೆ? ಆಲೋಚನೆ ಅನಾಲೋಚನೆ ಇದೆಯಲ್ಲ, ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೋಸ್ಕರ ಪದ ಉಪಯೋಗಿಸಿ ಪ್ರಾಯಣ. ಇದು 100% ಅಂತ ಆಗ್ಬಿಡುತ್ತೆ. ಅಲ್ಲ, ಈ ವ್ಯತ್ಯಾಸ ಇದೆ. ಪ್ರಾಯಣ ಹೌದು. ಇಷ್ಟು ಹೇಳಿದ್ದೀಗ ಅಗ್ನಿಜ್ವಾಲ ಯಾತಕ್ಕೆ ಬಂತೀಗ? ಅಗ್ನಿಜ್ವಾಲ ಸೂರ್ಯ ಪ್ರಕಾಶದಂತೆ ಪರಮಾತ್ಮನ ಜ್ಞಾನ ಇದೆ. ಗೊತ್ತಾಯ್ತು? ಮುಂದೆ ಕಂಪೇರ್ ಮಾಡ್ತಾ ಬಂದು ಉಳಿದವರ ಜ್ಞಾನ ಎಲ್ಲಿ ಬಂತು ಸಂಸಾರದಲ್ಲಿ ಇದ್ದಾಗ? ಅಗ್ನಿಜ್ವಾಲೆ. ರುಜು ಜ್ಞಾನದ ಪ್ರಶ್ನೆ ಬರಲಿ, ಅವ್ರು ಮುಗಿದೋಯ್ತು ಅವ್ರ ವಿಷಯ. ಈಗ ಬೇರೆಯವ್ರ ಬಗ್ಗೆ ಹೇಳ್ಬೇಕಾದ್ರೆ ಮುಕ್ತಿಯಲ್ಲಿ ಹಾಗೆ ಅಗ್ನಿಜ್ವಾಲೆ ಹೇಗೆ ಬರುತ್ತೆ? ಈಗ ಕಿಡಿಯಿಂದ ಶುರುವಾಗುತ್ತೆ. ಕಿಡಿಯಿಂದ ಎಲ್ಲೋ ಚೂರ್ ಜ್ಞಾನ ಇರೋದು ಆ ತರ. ಅದು ಸೂರ್ಯನ ಹಾಗೆಲ್ಲ ಬರೋದು, ಬಂದ್ರೆ ಒಟ್ಟಿಗೆ ಬರುತ್ತೆ. ಅದು ಚೂರೆಲ್ಲ ಬರೋದಿಲ್ಲ. ಅಗ್ನಿದ್ ಹಾಗಲ್ಲ. ಅಗ್ನಿಯಲ್ಲಿ ಕಿಡಿ ಸೂರ್ಯನ ಕಿಡಿ ತೋರ್ಸಕ್ ಬರುತ್ತಾ? ಸಾಧ್ಯ ಇಲ್ಲ. ನೋಡ್ತಾ ಮುಡಿ ಬಿಡ್ತಾರೆ, ನೋಡ್ತಾ ಹುಟ್ಟಿ ಬಿಡ್ತಾರೆ. ಆದ್ರಿಂದ ಕಂಪೇರ್ ಮಾಡಿದ್ರು. ಅಗ್ನಿಗೆ ಎಷ್ಟು ಲಿಮಿಟೇಷನ್ ಇದೆ, ಸುಡೋದು ತೋರಿಸೋದು ಎರಡು ಮಾತ್ರ ಅಗ್ನಿ ಬರೋದು, ಬೇರೆ ಬರೋದಿಲ್ಲ. ಅದ್ರ 4 ಇದೆ, ಸೂರ್ಯನಿಗೆ 2 ಇದೆ. ಅಗ್ನಿಗೆ ಸೂರ್ಯನಿಗಿಂತ ಅಗ್ನಿಗಿಂತ ಭಾರಿ ಜಾಸ್ತಿ ಬೇರೆ ಇದೆ. ಸುಡೋ ಶಕ್ತಿ ಆಗಲಿ ಈ ಶಕ್ತಿ ಆಗಲಿ ತುಂಬಾ ಜಾಸ್ತಿ ಇದೆ. ಇದೆಲ್ಲ ವ್ಯತ್ಯಾಸಗಳು. ಅದ್ರ ಕೊಟ್ಟು ಸಂಸಾರಿಗಳ ಜ್ಞಾನ ಹೀಗಿರುತ್ತೆ ಅಂತ ಕೊಟ್ಟು, ಭೂಲೋಕದಲ್ಲಿ ಈಗಿರೋರಿಗೆ ಮುಕ್ತಿ ಆಗದೇ ಇದ್ದವರಿಗೆ ಮಾತಾಡ್ತಾರೆ. ಹೇಳಿದ ಪದ ಉಪಯೋಗಿಸ ನೋಡಿ, ಅಗ್ನಿ ಜ್ವಾಲಾವದ ದೇವ ಸ್ಯಾತ್ ಶ್ರುತಿಗಾನಾಂ. ಶ್ರುತಿ ಅಂದ್ರೆ ಸಂಸ್ಕೃತಿ ಅಂದ್ರೆ ಸಂಸಾರ, ಮುಕ್ತರಾಗಿಲ್ಲ ಅವ್ರ ಬಗ್ಗೆ ಹೇಳ್ತಾರ ಮಾತು. ಅದು ಮಾಡಕ್ಕಾಗಲ್ಲ, ಇಲ್ಲೇ ಮ್ಯಾಚ್ ಮಾಡಕ್ಕಾಗಲ್ಲ. ಅಲ್ಲಿ ಇಲ್ಲೇನೆ ವೇರಿಯೇಷನ್ ಸಿಕ್ಕಾಪಟ್ಟಿ ಬಂದೋಯ್ತು. ಇದು ಅಲ್ಲಿ ಹೋಗೋದಂತೂ ಹೇಳಲೇಬೇಕಾಗಿ. ಅದನ್ನೆಲ್ಲ ಈಕ್ವಲ್ ಅಂತ ತಿಳ್ಕೊಂಡು ಎಷ್ಟು ತಪ್ಪಾಗೋದಿಲ್ಲ, ಅದು ತಪ್ಪು. ಖದ್ಯೋತ ಇನ್ನೂ ಎಕ್ಸ್ಪ್ಲೇನ್ ಮಾಡ್ತಾರೆ. ಈಗ ಇನ್ನೂ ಕೆಳಗಿಂದ ಹೋಗ್ತಾ ಬಂದ್ಬಿಟ್ರೆ ಜ್ಞಾನ ಎಷ್ಟು ಕಡಿಮೆ ಆಗುತ್ತೆ. ತಾಮಸರ ಜ್ಞಾನ ಅಂದ್ರೆ ಖದ್ಯೋತದ ಜ್ಞಾನ ಅಂದ್ರೆ ಏನು? ಏನೇನಿಲ್ಲ, ಎಷ್ಟು ಚೇತರ ಅಂತ ಕರಿಬೇಕಷ್ಟೆ. ಇನ್ನೂ ಇದ್ದಾರೆ ತರಲ್ಲ ಹಾಗೆ ಎಲ್ಲ ಏನೊಂದಾಗಿ ಬೆಡ್ಡೆಡನ್ನು ಇನ್ನೂ ಇದ್ದಾರೆ ಅಷ್ಟೆ. ಇದ್ದಾರೆ ಹೇಳ್ಬೇಕಾದ್ರೆ ಇದ್ದಾರೆ ಅಂದ್ರೆ ಹೋಗೋರ್ಗೆ ಇರ್ತಾರೋ ಇಲ್ಲ ಅಷ್ಟರ ಮಟ್ಟಿಗೆ ಡೌಟ್ ಇದೆ. ಆ ರೀತಿ ಜ್ಞಾನ ಇದೆ, ಮಿಳುಕೊಳ್ಳುಗಳ ಜ್ಞಾನ. ಅದ್ರ ಬಗ್ಗೆ ದೊಡ್ಡ ಗಲಾಟೆ. ನಮ್ಮ ಭಾರಿ ಬುದ್ಧಿವಂತರು ಅಂತ ಹೇಳಿ ದೇವತೆ ನಗ್ತಿರ್ತಾರಾಗ. ಯಾತಕ್ಕೆ? ಇವ್ರ ಜ್ಞಾನ ಇಟ್ಕೊಂಡ ಭಾರಿ ಬುದ್ಧಿ ಏನ್ ಮಾಡ್ಬೇಕು ಅದಕ್ಕೆ? ಹೌದಲ್ಲ, ಅದು ಹಾಸ್ಯಾಸ್ಪದ, ಅದು ಭಾರಿ ತಪ್ಪದು. ಅದಕ್ಕೆ ಆಚಾರ್ಯ ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯ ಅವ್ರು ಮಾಡ್ಬೇಕು ಕೆಲಸ. ಅದು ಆಚಾರ್ಯರ ಬಗ್ಗೆ ಹೇಳ್ತಾ ಒಂದು ಮಾತು ಹೇಳ್ತಾರೆ. ಏನ್ ಹೇಳಿದ್ರಲ್ಲಿ ಸ್ವಲ್ಪ ಕಾಮನ್ ಸೆನ್ಸ್ ಇದ್ರೆ ಬಹಳ ದೊಡ್ಡದು ಅರ್ಥ ಆಗ್ತದೆ. ಸೂರ್ಯನ 4 ಗುಣಗಳಿವೆ ಹೇಳಿಲ್ಲ. ಶಕ್ತಿ 4 ಶಕ್ತಿ ಇದೆ. ಅದರಲ್ಲಿ ಮತ್ತೆ ಸಬ್ವೆರೈಟಿ ಬೇಕಾದ್ರೆ ಸಿಗುತ್ತೆ, ಅದು ಬೇರೆ 4 ಇದೆ. ಸೂರ್ಯನ ಬೆಳಕಿಗೆ ನಿಮಗೆ ಗೊತ್ತಲ್ಲ, ಸೈನ್ಸ್ ಓದೋರಿಗೆ ಬಯಾಲಜಿ ಪ್ರಕಾರ ಗಿಡಗಳು ಏನ್ ಮಾಡುತ್ತೆ? ಆಹಾರ ಕ್ರಿಯೇಟ್ ಮಾಡ್ಕೊಡೋದು. ಸೂರ್ಯನ ಬೆಳಕಿನಿಂದ ಕ್ಲೋರೋಫಿಲ್ ಅದರಿಂದ ಶುರುವಾಗುತ್ತೆ. ಅಗ್ನಿ ಬೆಳಕಿಂದ ಮಾಡಕ್ ಬರಲ್ಲ ಅಂತ, ಸೂರ್ಯನ ಬೆಳಕಿಂದ ಆಗ್ಬೇಕು. ಚಂದ್ರನಿಂದ ಆಗ ಕೆಲವು ಕೆಲಸ ಇದೆ, ಸೂರ್ಯನಿಂದ ಆಗ ಕೆಲಸ ಇದೆ.
ಚಂದ್ರ ಹುಟ್ಟದ ಹೋಗಿದ್ರೆ ಕೆಲವು ಸಮಸ್ಯೆ ಬರ್ತಿತ್ತು, ಸೂರ್ಯ ಇನ್ನೊಂದು ಸಮಸ್ಯೆ ಬರ್ತಿತ್ತು. ಎರಡು ಬ್ಯಾಲೆನ್ಸ್ ಮಾಡ್ತಾ ಅಗ್ನಿಲಿ ಇನ್ನೊಂದು ಸಮಸ್ಯೆ ಬರೋದು. ಒಂದೊಂದು ಮೂರು ಬೆಳಕಿಗಳಲ್ಲಿ ವ್ಯತ್ಯಾಸ ಇದೆ. ಅದಕ್ಕೆ ಮೂರನ್ನು ದೃಷ್ಟಾಂತ ಕೊಡ್ತಾನೆ ಪರಮಾತ್ಮ. ಯದಾದಿತ್ಯ ಗತಂ ತೇಜ ಜಗದ್ಭಾಸಯತೇಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಯಮಾಮಕಂ. ಮೂರು ಎದ್ದು ಕಾಣೋದು. ಆದ್ರೆ ಮೂರು ಕೂಡ ನನ್ನ ಕೈಯಲ್ಲಿದೆ, ನಾನು ರಿಫ್ಲೆಕ್ಟ್ ಮಾಡ್ತಾರೆ ಹೊರತು ಸ್ವಂತ ಶಕ್ತಿ ಅವರಿಗಿಲ್ಲ ಅಂತ ಹೇಳ್ತಾರೆ. ಇವೆಲ್ಲ ಭಾರಿ ಸೂಕ್ಷ್ಮ ಗಮನಿಸ್ಬೇಕು. ಈಗ ಮಧ್ವೀಜ ಓದ್ತೀರಿ 3ನೇ ಶ್ಲೋಕ. ಆಚಾರ ಶಕ್ತಿ ಹೇಗಿದೆ ಅಂದ್ರೆ ಪಿತೃಲೋಕ್ಯ ಬಹಿರುಲ್ಲಸಂತಿ. ಅವನಿಗೇನ್ ಹೇಳಿದ್ರು? ಯಾರನ್ನ ಬೇರೆ ನಿರನಾಥ ದೀಪ್ತಿಂ ಜಯನ್. ನಿರನಾಥ ಅಂದ್ರೆ ಯಾರು? ಸೂರ್ಯ. ಗೆಲ್ಲುತ್ತೆ ಅಂತ ಹೇಳಿದ್ರೆ ಸೂರ್ಯನಲ್ಲಿ 4 ಇದೆ. ಈಗ ಆ 4 ಆಚಾರದಲ್ಲಿದೆ. ಅಷ್ಟೇ. ಎಷ್ಟಿದೆ? ಸಿಕ್ಕಾಬಟ್ಟೆ ಜಾಸ್ತಿ ಇದೆ. ದೇವರಲ್ಲಿ ದೇವರು ಸೂರ್ಯ, ಆತ್ಮಲ್ಲಿ ಎಷ್ಟಿದೆ? ಸೊ ಅದ್ರ ಪೀಸ್ ಸ್ವಲ್ಪ ಭಾಗ ವೀರ್ಯ ಬಂದು ಸ್ವಲ್ಪ ವೀರ್ಯ ಬಂದು ಇಲ್ಲಿ ಮುಟ್ಟತ್ತೆ. ಇಷ್ಟನ್ನು ಕೊಡಕ ನಮಗಾಗೋದಿಲ್ಲ. ಇವತ್ತು ಇಷ್ಟು ಪ್ರಕಾಶ ದೇವರಲ್ಲಿದೆ. ಆ ಕಂಪೇರ್ ಮಾಡಿದ್ರೆ ಆಚಾರ ಶಕ್ತಿ ಬೆಳೆಸೋ ಶಕ್ತಿ ಇದೆ. ಆಮೇಲೆ ಬೇರೆ ಸುಡೋ ಶಕ್ತಿ ಇದೆ. ಆಚಾರ್ಯರಿಗೆ ದುರ್ಬತಗಳು ಸುಡೋ ಶಕ್ತಿ ಇದೆ. ಆಯ್ತಾ? ಶಿಷ್ಯರಿಗೆ ಹೇಳ್ತಾ ಪಾಕ ಬುದ್ಧಿ ಜಾಸ್ತಿ ಮಾಡೋ ಶಕ್ತಿ ಇದೆ. ಗೊತ್ತಾಯ್ತಾ? ತಾಪ ಪರಿತಾಪ ಉಂಟು ಮಾಡೋ ಶಕ್ತಿ ಇದೆ. ಎಷ್ಟು ವ್ಯತ್ಯಾಸ ಇದೆ ಯೋಚನೆ ಹೊಟ್ಟಿದ್ರೆ. ದೇವರಲ್ಲಿ ಹೇಗಿರುತ್ತೆ, ಆಮೇಲೆ ವೇದವ್ಯಾಸರಲ್ಲಿ ಹೇಗಿರುತ್ತೆ. ಜ್ಞಾನ ಕಾರ್ಯ ಮಾತ್ರ ತಗೊಂಡ್ರೆ ವೇದವ್ಯಾಸರ ಜ್ಞಾನ ಹೇಗೆ, ಆಚಾರ್ಯ ಜ್ಞಾನ ಹೇಗೆ, ಉಳಿದವರ ಜ್ಞಾನ ಹೇಗೆ. ಈ ಸೂರ್ಯ ಜ್ಞಾನ ಎಷ್ಟು ಕಡಿಮೆ ಆಗ್ಬಿಡ್ತಾಗ. ಸುಗ್ರೀವನೇ ಸೂರ್ಯ, ಹನುಮಂತ ಡಿಫರೆನ್ಸ್ ಎದ್ದು ಕಾಣುತ್ತೆ. ಮತ್ತೆ ಮೂರರಲ್ಲಿ ಹೇಗೋ ಇಲ್ಲೂ ಹಾಗೆ ಕಾಣೋದು. ಇಲ್ಲಿ ಕರ್ಣ, ಇಲ್ಲಿ ಭೀಮ. ಇದೆಲ್ಲ ನೋಡ್ತಾ ಹೋಗ್ಬಿಟ್ರೆ ಆಗ ಜ್ಞಾನ ಅಪ್ಲಿಕೇಶನ್ ಆಫ್ ನಾಲೆಡ್ಜ್. ಇದ್ರ ಮೇಲೆ ಏನಾಗುತ್ತೆ? ಆಗ ಸಾಧನೆ ಶುರುವಾಗ, ತಪಸ್ಸು ಎಲ್ಲ ಶುರುವಾಗ, ಆಗ ಸಿದ್ಧಿ ಬರುತ್ತೆ. ನಮಗೆ ABCDನೇ ಗೊತ್ತಿಲ್ಲ ಲೆಕ್ಕದಲ್ಲಿ. ಗೊತ್ತಾಯ್ತಾ? ಏನ ಅದೇ ಹೇಳಿದ್ದು, ಕತ್ತರಿಸೋ ಶಕ್ತಿ ಇದೆ ಅವರಿಗೆ. ಇದು ಕತ್ತರಿಸೋ ಶಕ್ತಿ ಇಲ್ಲ. ಸುಮ್ನೆ ನೋಡಿ ಬೇಕಾದ್ರೆ ನಮಗೆ ಒಂದು ಏನ್ ಬರ್ತಾ ಇದ್ದೀರಿ, ಯಾರು ಬೇಕಲ್ಲದು ಈ ನೋಡ್ತಾನೆ ದೀಪ ಅಷ್ಟೇ ಕಾಣೋ. ಆ ಸೈಂಟಿಸ್ಟ್ ಸತ್ತ ಆದ್ಮೇಲೆ ಇನ್ನೇನ್ ಹೇಳಕ್ ಕಾರಣ ಇಲ್ಲ. ಹೌದು. ಭವಾಟವೀಂ ನಿಕೃಂತತಿ. ಭವ ಅಂದ್ರೆ ಸಂಸಾರ ಅರಣ್ಯವನ್ನ ತುಂಡು ಮಾಡಿ ಹಾಕ್ತದೆ. ಅರಣ್ಯ ಕಿತ್ತಾರೆ ಹೋಗಿರೋದು. ಈಗ ಮರಗಳು ಕಡುತ್ತಾರೆ ಹೋಗಿರೋದು, ಕಡ್ದು ಹಾಕುತ್ತೆ ಅಂತ. ಸಂಸಾರದ ಅರಣ್ಯ ಯಾವಾಗ ಆಗತ್ತದು? ಮರಗಳಿದ್ರೆ. ಅದು ತುಂಡು ಮಾಡಿಬಿಟ್ರೆ ಏನಾಗತ್ತದ? ಅರಣ್ಯ ಅಲ್ಲ, ಆಗ ಸಂಸಾರ ಅರಣ್ಯ ಹೋಗ್ಬಿಡುತ್ತೆ. ಹೀಗೆ ಖದ್ಯೋತ ಸದೃಶತ್ವಾತ್ ಅತ್ಯಲ್ಪ ಜ್ಞಾನತ್ವಾತ್. ಮೊದಲೇದಾಗಿ ಅತ್ಯಲ್ಪ ಸದೃಶ, ಅತ್ಯಲ್ಪ ಜ್ಞಾನ. ಆದ್ದರಿಂದಾಗಿನೇ ಅನ್ಯಥಾದೃಶ. ಏನೇನೋ ಕಾಣಿಸುತ್ತೆ ಅವರಿಗೆ. ಆ ಮಿಡುಕುಡು ಎಷ್ಟು ಮಿಸ್ಗೈಡ್ ಮಾಡುತ್ತೆ ಅಂದ್ರೆ ಕಾಣಿಸುತ್ತೆ. ಬೆಳಕೊತ್ತ ಬಿದ್ದೋಗ್ತು, ತಗ್ಗಿದ್ರೆ ಕಾಣಿಸುತ್ತೆ. ಅಲ್ಲಿರೋ ಜಾಗ ತಗ್ಗಿರುತ್ತೆ, ಬಿಸ್ಕೆಟ್ ಬಿದ್ದು ಹೋಗ್ತಾರೆ. ಹಾಗೆ ಸುಮ್ಮನೆ ಕೂತು ವಾಸಿ ಇತ್ತು, ಅದನ್ನ ನೋಡಿ ನಂಬಿದ್ದಕ್ಕೆ ಬಿದ್ದು ಹೋಗ್ತಾರೆ. ಇವ್ರು ಉಳಿದವ್ರ ಜ್ಞಾನ ಹೇಗಿದೆ ಅಂದ್ರೆ ಇಲ್ಲಿ ಬಂದ್ರೆ ಈಗ ಚೇತನ ಅಂತ ಹೆಸರಿಗೆ ಹೊರತು ಖದ್ಯೋತದ ಜ್ಞಾನ. ಇವ್ರು ಮಾಡ್ತಾ ಇರೋದೇನೋ ದೊಡ್ಡ ದೊಡ್ಡ ಮತಗಳು ಪ್ರಸಾರ ಮಾಡಿಬಿಟ್ಟು ಕೋಟ್ಯಂತರ ಜನ ಫಾಲೋ ಮಾಡಿ ಎಷ್ಟಿದಾಯ್ತಾಗ. ಆದ್ರಿಂದ ಎಂದು ಕೂಡ ಆ ರೀತಿ ಒಂದು ಉಪನಿಷತ್ ಹೇಳಿತು, ಅಂಧೇನ ಇವ ನಿಯಮಾನ ಯಥಾಂಧ. ಬ್ಲೈಂಡ್ ಫಾಲೋಯಿಂಗ್ ದಿ ಬ್ಲೈಂಡ್. ಫಾಲೋರ್ನ ಯಾರು ಮಾಡ್ಬೇಕು? ಯಾವಾಗ ಬ್ಲೈಂಡ್ ಇಲ್ಲದೆ ಮಾಡೋದು. ಬ್ಲೈಂಡ್ ಅದೇ ಅಂಧೇನ ಇವ ನಿಯಮಾನ ಯಥಾಂಧ. ಇಲ್ಲೇನಾಗಿದೆ ಅಂದ್ರೆ ಈ ಖದ್ಯೋತದಿಂದ ಅಷ್ಟೇ. ಇನ್ನು ಕಣ್ಣು ಇದೆ, ಹೊರಗಿರೋದು ಸೂರ್ಯನ ಬೆಳಕಲ್ಲ, ಚಂದ್ರನ ಬೆಳಕಲ್ಲ, ಅಗ್ನಿ ಬೆಳಕಲ್ಲ, ಖದ್ಯೋತದ ಬೆಳಕು. ಅದನ್ನ ನಂಬ್ಕೊಂಡು ಬದುಕಿದ್ರೆ ಹೇಗೆ ಬದುಕಲಿಕ್ಕೆ ಸಾಧ್ಯ ಅಂತ ತೋರಿಸ್ತಾರೆ. ವದಂತಿ ವಾದಿನೋ ಮೋಕ್ಷಂ ನಾನಾಮತ ಸಮಾಶ್ರಯ. ಇಲ್ಲಿ ಎಲ್ಲಿ ಶುರುವಾಯ್ತು ಮಾತು? ಇವತ್ತು ಉಳಿದವರು ಮೋಕ್ಷದ ಬಗ್ಗೆ ಹೇಳ್ತಾರೆ, ಅವ್ರಿಗೆ ಪ್ರಮಾಣ ಇಟ್ಕೊಂಡು ಹೇಳೋದಿಲ್ಲ. ನಾವು ಬುದ್ಧಿ ವೆಸ್ಟರ್ನ್ ಫಿಲಾಸಫಿ ಪೂರ್ತಿ ಬುದ್ಧಿಯಿಂದ ಬಂದಿರೋದು. ವೆಸ್ಟರ್ನ್ ಫಿಲಾಸಫಿಲಿ ಎರಡಿದೆ, ರಿಲಿಜನ್ ಬೇರೆ, ಫಿಲಾಸಫಿ ಬೇರೆ. ಮತದವರು ಸುಮ್ಮನೆ ಫಾಲೋ ಮಾಡ್ಬಿಡ್ತಾರೆ. ಇವರ ಫಿಲಾಸಫರ್ಸ್ ಆಗಲ್ಲ. ಏನ್ ಮಾಡ್ತಾರ ಅವರು? ತಮ್ಮದೇ ಬಿಡ್ತಾರೆ. ಪ್ಲೇಟೋ ಫಿಲಾಸಫಿ, ಸಾಕ್ರೆಟಿಸ್ ಫಿಲಾಸಫಿ, ಅರಿಸ್ಟಾಟಲ್ ಫಿಲಾಸಫಿ ಅಂತಿದೆ. ಅವ್ರ ಮತಗಳಿಗೆ ಹೋಗೋದಿಲ್ಲ, ಯಾವ್ದು ತಮ್ಮದೇ ಬುದ್ಧಿ ಉಪಯೋಗಿಸ್ತಾರೆ. ಆ ಬುದ್ಧಿ ಎಷ್ಟಾಗುತ್ತೆ ಅಂದ್ರೆ ಅವರವರದೇ ಸ್ಕೂಲ್ ಆಫ್ ಥಾಟ್ಸ್ ಇರುವೆ. ನಮ್ಮಲ್ಲಿ ಅದಿಲ್ಲ. ಬೌದ್ಧರು, ಜೈನರು ತಾವೇ ಉಪಯೋಗಿಸ್ತಾರೆ. ಆಮೇಲೆ ಉಳಿದವರು ವೇದ ಹೋಗ್ತಾರೆ, ಅರ್ಥ ಮಾಡಿಕೊಡೋದೇ ಲಿಮಿಟೆಡ್ ಆಗಿ ಉಪಯೋಗಿಸ್ತಾರೆ. ಉಳಿದವರು ತಪ್ಪು ಇಂಟರ್ಪ್ರಿಟ್ ಮಾಡ್ತಾರೆ. ಅದು ಪೂರ್ತಿ ಉಪಯೋಗಿಸ್ಕೊಂಡು ಬಂದಿದ್ದು ಆಚಾರ ವೇದವ್ಯಾಸ ಇವರು ತೋರಿಸಿದ್ರು ಬಂತು. ಇದೆಲ್ಲ ಯೋಚನೆ ಮಾಡ್ತಾ ಹೊರಟ್ರೆ ಸೋರ್ಸಸ್ ಆಫ್ ನಾಲೆಡ್ಜ್ ಆಗಿ ಅದರಿಂದ ಡಿಪೆಂಡ್ ಆಗುತ್ತೆ. ಟೈಮ್ ಟೇಬಲ್ ನೋಡಿ ಮಾತಾಡ್ತಾನೆ ಒಬ್ಬ ಪರ್ಸೆಂಟ್. ಟೈಮ್ ಟೇಬಲ್, ಟ್ರೈನ್ ಟೈಮ್ ಟೇಬಲ್ ನೋಡಿ ಮಾತಾಡ್ತಾನೆ. ಅಥೆಂಟಿಕ್ ಅವನ ಯಾತಕ್ಕೆ? ಆಧಾರ ಇದೆ. ಇನ್ನೊಬ್ರಿಗೆ ಗೆಸ್ ವರ್ಕ್ ಮಾಡ್ತಾರ. ಬೆಳಿಗ್ಗೆ ಹುಬ್ಬಳ್ಳಿ ಸೇರ್ಬೇಕು ಎಷ್ಟೊತ್ತಿ ಬಿಟ್ಟಿರಬಹುದು, ಇಲ್ಲಿ ಆ ಥರ ಯೋಚನೆ ಮಾಡ್ತಾರೆ. ಅದು ಸರಿ ಇರಬೇಕು ನಿಯಮ ಇಲ್ಲ. ಮೇ ಆರ್ ಮೇ ನಾಟ್ ಬಿ. ಅದನ್ನ ನಂಬ್ಕೊಂಡು ಇವ್ರ ಮನೆಯಿಂದ ಹೊರಟ್ರೆ ಗತಿ ಏನಾಗುತ್ತೆ? ಆ ಟೈಮ್ ಟೇಬಲ್ ನೋಡ್ಕೊಂಡು ಹೋಗ್ಬೋದು. ಯಾಕಂದ್ರೆ ಆನ್ಸರಬಲ್ ಅವರು.
ನೀವು ಬರೆದು ಯಾಕೆ ಬಂದು ಹೋಗಿದ್ರಿ ಕೇಳ್ಬೋದು ನಾವು. ತರ್ಕ ಯಾವಾಗಲೂ ಅಷ್ಟೇ, ಎಷ್ಟೇ ಮಾಡ್ಲಿ ಅದು ಇದಿಲ್ಲ. ಏನಂತೀರೋ ಅದಕ್ಕೆ ನಿಶ್ಚಯ ಜ್ಞಾನ ಕೊಡೋ ಶಕ್ತಿ ಅದಕ್ಕಿಲ್ಲ. ಇತಿ ಇಸ್ತಿಹಾದ ಮೇಲೆ ಅವ್ರ ಮುಕ್ತಿ ವಿಷಯ ಏನ್ ಹೇಳ್ತಾರೆ, ವೇದವ್ಯಾಸರು ಏನ್ ಹೇಳಿದ್ದಾರೆ ಮೊದಲು ತಿಳಿಸ್ತಾರೆ. ನಾಳೆ ಅದೆಲ್ಲ ಸೊ ಲಿಮಿಟೇಷನ್ ಇಟ್ಕೊಂಡು ಮಾತಾಡಬೇಕು ಅಂತ ಫಸ್ಟ್ ಪಾಯಿಂಟ್.